ನಮ್ಮೆಲ್ಲರೂ ಗುರುಗಳಾದ ಪತ್ರಿಜಿಯವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಲ್ಲಿ ಆಗಮಿಸಿರುವಂತಹ ಎಲ್ಲಾ ಮಾಸ್ಟರ್ಸ್ಗೆ ನಮಸ್ಕಾರ ಮಾಸ್ಟರ್ಸ್. ಒಂದು 5 ಮಿನಿಟ್ಸ್ ನಾವೆಲ್ಲರೂ ಮೆಡಿಟೇಷನ್ ಅನ್ನು ಮಾಡಿದ ಮೇಲೆ ನಾವೆಲ್ಲರೂ ಈ ಕ್ಲಾಸ್ ಅನ್ನು ಶುರು ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಕೇವಲ ಒಂದು 5 ನಿಮಿಷದ ಕಾಲ ಧ್ಯಾನವನ್ನು ಮಾಡೋಣ. ಎಸ್ ಮ್ಯಾಮ್, ನಿಮಗೆ 3 ಗಂಟೆ 40 ನಿಮಿಷ ತನಕ ಜ್ಞಾನ ಹಂಚಿಕೆಗೆ ಇರುತ್ತೆ ಮ್ಯಾಮ್. ಆಮೇಲೆ ಪ್ರಶ್ನೋತ್ತರ ತಗೊಂಡು ಆಮೇಲೆ ಧ್ಯಾನ ಮುಂದುವರ್ಸೋಣ. ಈ ಒಂದು 5 ಮಿನಿಟ್ಸ್ ಅಂದ್ರೆ ಓಕೆ ಮ್ಯಾಮ್, ಮಾಡೋಣ ಮ್ಯಾಮ್. ಎಸ್ ಕೇವಲ ಒಂದು 5 ನಿಮಿಷ ಅಷ್ಟೇ ಮಾಸ್ಟರ್ಸ್. ಯಾಕಂದ್ರೆ ಒಂದು ಜ್ಞಾನವನ್ನು ನಾವು ತಗೋಬೇಕು ಅಂದ್ರೆ ರೆಡಿ ಆಗಿರ್ಬೇಕಲ್ಲ. ಸೊ ದಟ್ ಎಲ್ಲರೂ ಚಸ್ಮಾ ಇದ್ದವರು ತೆಗಿಬೇಕು. ನಿಮ್ಮ 2 ಕೈಗಳನ್ನು ಜೋಡಿಸ್ಕೊಂಡು ಹಾಯಾಗಿ ಕುತ್ಕೊಳ್ಳಿ. ನಿಮ್ಮ 2 ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. ನಿಮ್ಮ ಶರೀರದಲ್ಲಿ ನಡೀತಾ ಇರುವಂತಹ ಸಹಜವಾದ, ಸರಳವಾದ, ಮೃದುವಾದ ಉಸಿರಾಟವನ್ನಷ್ಟೇ ಗಮನಿಸಿ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಎಲ್ಲರೂ ನಿಮ್ಮ 2 ಕೈಗಳನ್ನು ಕಣ್ಣ ಮೇಲೆ ಇಟ್ಕೊಳ್ಳಿ. ವೇಟ್ ಫಾರ್ 5 ಸೆಕೆಂಡ್ಸ್. 1 2 3 4 5. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ತೆಗೆದು ಕಣ್ಣು ತೆಗಿ. ಜೋರಾಗಿ ಚಪ್ಪಾಳೆ ಮಾಸ್ಟರ್ಸ್. ಮ್ಯಾಮ್ ವಾಯ್ಸ್ ಎಲ್ಲ ಕ್ಲಿಯರ್ ಇದೆ ಅಲ್ಲ? ಏನ್ ಡಿಸ್ಟರ್ಬೆನ್ಸ್ ಇಲ್ಲಲ್ಲ ಮ್ಯಾಮ್? ಓಕೆ. ಮತ್ತೊಮ್ಮೆ ನಮ್ಮ ಈ ವೇದಿಕೆಗೆ ಆಹ್ವಾನಿಸಿದ್ದಕ್ಕಾಗಿ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ನಾನಿವತ್ತು ನಿಮ್ಮ ಮುಂದಿಗೆ ಸಾಧಕರಾಗಿರುವಂತಹ ನಾವೆಲ್ಲರೂ ಯಾರು ಏನೇ ಸಾಧನೆ ಮಾಡ್ಲಿ, ಅವರು ಧ್ಯಾನ ಸಾಧನೆ ಆಗ್ಲಿ, ಏನೇ ಒಂದು ಸಾಧನೆ ಮಾಡ್ಬೇಕಾದ್ರೂ ಕೆಲವೊಂದು ಪಾಯಿಂಟ್ಸ್ ನಲ್ಲಿ ಅವರು ಪರ್ಫೆಕ್ಟ್ ಆಗಿದ್ರಂದ್ರೆ ಅವ್ರು ಡೆಫಿನೆಟ್ಲಿ ಅವ್ರಿಗಿರುವಂತಹ ಗೋಲ್ಸ್ ಅನ್ನು ಅಚೀವ್ ಮಾಡ್ತಾರೆ ಮಾಸ್ಟರ್ಸ್. ಅಂತ ಅದ್ಭುತ ಜ್ಞಾನವನ್ನು ನಾನು ಇತ್ತೀಚೆಗೆ ಮೆಡಿಟೇಷನ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಆಗಿದ್ದಾಗ ಅಲ್ಲೇ ಸೀನಿಯರ್ ಮಾಸ್ಟರ್ಸ್ ಕಡೆಯಿಂದ ಅವರು ಸುಮಾರು ಒಂದು 25 ವರ್ಷದ ಕಾಲ ಪತ್ರಿಜಿ ಅವರ ಜೊತೆಗೆ ಪ್ರಯಾಣವನ್ನು ಮಾಡಿರುವಂತಹ ಮಾಸ್ಟರ್ಸ್ ಜೊತೆಗೆ ಇದ್ದಾಗ ಅವರು ಕೆಲವೊಂದು ಪ್ರಾಕ್ಟಿಕಲ್ಸ್ ಅನ್ನು ಮಾಡಿಸಿದ್ರು. ನಮ್ಮ ಕಡೆ ಯಾರು ಮೆಡಿಟೇಷನ್ ಟೀಚರ್ ಟ್ರೈನಿಂಗ್ ಅಟೆಂಡ್ ಆಗಿರ್ತಾರಲ್ಲ ಅವ್ರ ಕಡೆ ಈ ಪ್ರಾಕ್ಟಿಕಲ್ಸ್ ಅನ್ನು ಮಾಡಿಸಿದ್ರು ಅವರು. ಅಲ್ಲೇ ನಾನು ತಗೊಂಡಿರುವಂತಹ ಜ್ಞಾನವನ್ನು ಇವತ್ತು ನಮ್ಮ ಫ್ರೆಂಡ್ಸ್ ಆಗಿರುವಂತಹ ನಿಮ್ಮೆಲ್ಲರಿಗೂ ನಾನು ಹಂಚೋದಕ್ಕೆ ಮುಂದಕ್ಕೆ ಬಂದೆ ಮಾಸ್ಟರ್ಸ್. ಲೆಟ್ ಸ್ಟಾರ್ಟ್ ಅವರ್ ಕ್ಲಾಸ್. ಫಸ್ಟ್ ಏನಪ್ಪಾ ಅಂದ್ರೆ, ಆಧ್ಯಾತ್ಮಿಕತೆ ಶುರು ಆಗ್ಬೇಕು ಅಂದ್ರೇನೆ ಮೊದಲ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಆಧ್ಯಾತ್ಮಿಕತೆಯಲ್ಲಿ ನಾನು ಯಾರು ಅಂತ. ಈ ಪ್ರಶ್ನೆ ನಾನು ಯಾರು ಅಂತ ಧ್ಯಾನಕ್ಕೆ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕೇಳಿದ್ರೆ ನಾವು ಏನ್ ಹೇಳ್ತಿದ್ವಿ ಅಂದ್ರೆ, ನನ್ನ ಹೆಸರು ಸಾವಿತ್ರಿ, ನಾನು ಒಂದು ಡಾಕ್ಟರ್ ಒಂದು ಇಂಜಿನಿಯರ್ ಅಂತ ಹೇಳ್ತಿದ್ವಿ. ಅದೇ ನಾವಿವಾಗ ಎಲ್ಲರೂ ಧ್ಯಾನಕ್ಕೆ ಸೇರಿದ ನಂತರ ನೀನು ಯಾರು ಅಂತ ಪ್ರಶ್ನೆ ಕೇಳಿದಾಗ ನಾನು ಆತ್ಮ ಅಂತ ಉತ್ತರಿಸ್ತೇವೆ. ಆದ್ರೆ ಪಟ್ ಅಂತ ಆನ್ಸರ್ ಬಂದ್ಬಿಡುತ್ತೆ ಮಾಸ್ಟರ್ಸ್. ನಾನು ಯಾರು ಅಂದ ಕೂಡಲೇ ನಾನು ಆತ್ಮ ಅಂತೇವೆ.
ಆತ್ಮ ಅಂದುಕೊಳ್ಳೇನೆ ನಮಗೆ ಈ ಸಮಾಜ ಎಷ್ಟೋ ಒಂದು ಐಡೆಂಟಿಟೀಸ್ ಕೊಟ್ಟಿದೆ. ಆಮೇಲೆ ಕೆಲವೊಂದು ಮಾಸ್ಕ್ ಗಳನ್ನು ನಮ್ಮ ಮೇಲೆ ಸಮಾಜ ಹಾಕಿರುತ್ತೆ. ಏನೇನ್ ಆ ಮಾಸ್ಕ್ ಗಳಂದ್ರ, ಸಿ, ಇವಾಗ ನಾವು ಭಾರತ ದೇಶಕ್ಕೆ ಸೇರಿದ್ದವರು, ಸಮಾಜ ನಮಗ್ ಕೊಟ್ಟಿರೋ ಒಂದು ಮಾಸ್ಕ್. ಅದರಲ್ಲಿ ನಾವು ಕರ್ನಾಟಕಕ್ಕೆ ಸೇರಿದ್ದವರು, ಅದು ಇನ್ನೊಂದು ಒಳಗಡೆ ಇರುವಂತಹ ಇನ್ನೊಂದು ಮಾಸ್ಕ್. ನಾವು ಹುಬ್ಬಳ್ಳಿ ಧಾರವಾಡ ಜಿಲ್ಲಾಕ್ಕೆ ಸೇರಿದ್ದವರು ಅಂತ ಇನ್ನೊಂದು ಮಾಸ್ಕ್ ಸಮಾಜ ನಮಗ್ ಹಾಕಿರುತ್ತೆ. ಅದರಲ್ಲಿ ಇನ್ನೊಂದು ಮಾಸ್ಕ್ ಏನಂದ್ರೆ, ನಾನು ಇಂಥ ಕ್ಯಾಸ್ಟಿಕ್ಕೆ ಸೇರಿದ್ದವಳು ಅಂತ. ಮತ್ತಿನ್ನೊಂದು ಏನಂದ್ರೆ, ನಾನು ಸ್ತ್ರೀ ಅಥವಾ ಪುರುಷ ಅನ್ನೋ ಮಾಸ್ಕ್ ಅನ್ನು ನಮಗೂ ಸಮಾಜ ಕೊಟ್ಟಿರುತ್ತೆ. ಇವೆಲ್ಲ ಮಾಸ್ಕ್ ಆದ್ರೆ ಒಂದು ಐಡೆಂಟಿಟಿಯನ್ನು ನಮಗ್ ಸಮಾಜ ಕೊಡ್ತೈತಿ. ಏನಂದ್ರ, ನಮ್ಮ ಧ್ಯಾನಿಗಳಿಗಾಗಿದ್ರೆ ನಾವು ಮೆಡಿಟೇಷನ್ ಕೋಚ್ ಅನ್ನೋ ಒಂದು ಐಡೆಂಟಿಟಿ ಇರುತ್ತೆ. ಇಲ್ಲ ಅಂದ್ರೆ ನಾವು ವರ್ಕ್ ಮಾಡ್ತಾ ಇರುವವರಾದ್ರೆ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಡಾಕ್ಟರ್, ಏನೋ ಒಂದು ಐಡೆಂಟಿಟಿ ಅನ್ನೋದು ನಮಗಿರುತ್ತೆ ಮಾಸ್ಟರ್ಸ್. ನಾನು ಯಾರು ಅನ್ನೋ ಪ್ರಶ್ನೆ ಬಂದಾಗ, ಯಾವಾಗ ನಾವು ಇಂಥ ಐಡೆಂಟಿಟಿಗಳನ್ನು ಮತ್ತೆ ಸಮಾಜ ನಮಗ್ ಕೊಟ್ಟಿರುವಂತಹ ಈ ಮಾಸ್ಕ್ಗಳನ್ನೆಲ್ಲ ತೆಗೆದು ಈ ಆತ್ಮ ಅಂತ ನಮ್ಮ ಅನುಭವಕ್ಕೆ ಬರಬೇಕು ಅಂದ್ರೆ ನಮ್ಮ ಮನಸ್ಸು ಶೂನ್ಯ ಆಗ್ಬೇಕು. ನಮ್ಮ ಮನಸ್ಸು ಕಂಪ್ಲೀಟ್ ಶೂನ್ಯ ಆದಾಗ ಒಂದು ಅನುಭವ ನಮ್ಮಿಂದ ಒಳಗಿಂದ ಒಂದು ಅನುಭವ ಬರಬೇಕು. ಆ ಅನುಭವವೇ ಆತ್ಮ ಅಂತ ಕರಿತೀವಿ. ಆ ಅನುಭವ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅಂದ್ರ, ಮನಸ್ಸು ಕಂಪ್ಲೀಟ್ ಶೂನ್ಯ ಆದಾಗಷ್ಟೇ ಆ ಅನುಭವ ನಮಗೆ ಸಿಗುತ್ತೆ ಮಾಸ್ಟರ್ಸ್. ಕಂಪ್ಲೀಟ್ ಆತ್ಮ ಅಂತ ಅನುಭವ ಬರಬೇಕು ಅಂದ್ರ ಏನ್ ಮಾಡ್ಬೇಕು ಅಂದ್ರ, ಸೆಕೆಂಡ್ ಸ್ಟೆಪ್ ನಮ್ಮೆಲ್ಲರಿಗೂ ಗೊತ್ತಿದೆ, ಧ್ಯಾನ ಮಾಡ್ಬೇಕು. ಸುಲಭವಾದ ಧ್ಯಾನ ಪದ್ಧತಿಯೇ ಆನಾಪಾನಸತಿ ಧ್ಯಾನ. ಈ ಆನಾಪಾನಸತಿ ಧ್ಯಾನವನ್ನು ನಾವು ಮಾಡಿದ್ದಾಗ ನಮ್ಮ ಮನಸ್ಸು ಬೇಗನೆ ಶೂನ್ಯ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗ ನಮ್ಮ ಮನಸ್ಸು ಶೂನ್ಯ ಆಗೋದು ಶುರು ಆಗ್ತೈತೋ, ನಮ್ಮೆಲ್ಲರಿಗೂ ಸಮಾಜ ಹಾಕಿರುವಂತ ಈ ಮಾಸ್ಕ್ಗಳು, ಈ ಐಡೆಂಟಿಟೀಸು ಎಲ್ಲಾ ಒಂದರಿಂದ ನಾವು ಬಿಡುಗಡೆ ಆಗ್ತಾ ಬರ್ತೀವಿ ಮಾಸ್ಟರ್ಸ್. ಒಂದೊಂದೇ ಬಿಡುಗಡೆ ಆಗ್ತಾ ಬರ್ತೇವೆ. ಒಂದೊಂದೇ ಮಾಸ್ಕ್ಗಳೇ ಆಗ್ಲಿ, ಐಡೆಂಟಿಟಿಗಳೇ ಆಗ್ಲಿ, ಧ್ಯಾನದ ಮುಖಾಂತರ ಧ್ಯಾನ ಅಭ್ಯಾಸವನ್ನು ಜೊತೆ ಮಾಡಿಸಿದ್ದಾಗ ಇವೆಲ್ಲ ಎಲ್ಲಿ ನಾವು ಬಿಡುಗಡೆಯಾಗಿ ಬರ್ತೀವೋ ಅವಾಗ ನಮಗೂ ನಾನು ಒಂದು ಆತ್ಮ ಅನ್ನೋ ಅನುಭವ ನಮಗೆ ಸಿಗುತ್ತೆ ಮಾಸ್ಟರ್ಸ್. ನಾವು ಆತ್ಮ ಅಂತ ಅನುಭವ ಆದ ಕೂಡ್ಲೇನೆ ಡೆಫಿನೆಟ್ಲಿ ನನಗಾಗಿರುವಂತ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಕೋಪ ಬರೋದಿಲ್ಲ, ಇನ್ನೊಬ್ಬರನ್ನು ನೋಡಿದ್ರೆ ಅಸೂಯೆ ಬರೋದಿಲ್ಲ. ಯಾಕಂದ್ರೆ ಎಲ್ಲರನ್ನೂ ನಾವು ಆತ್ಮಗಳಾಗಿ ನೋಡಿರ್ತೀವಿ. ಎಲ್ಲರಲ್ಲಿನೂ ನಾವು ದೇವರನ್ನೇ ನೋಡಿರ್ತೀವಿ. ಎಲ್ಲರೂ ಸಮಾನ ಅನ್ನೋ ಭಾವಕ್ಕೆ ಬರ್ತೀವಿ ಮಾಸ್ಟರ್ಸ್. ಅವಾಗ ನಾನು ಆತ್ಮ ಅಂತ ನಾವು ಕಂಪ್ಲೀಟ್ ಆಗಿ ಅನ್ಕೊಂತೇವೆ. ಫಸ್ಟ್ ಆಧ್ಯಾತ್ಮಕ್ಕೆ ಬಂದು ಕೂಡಲೇ ಫಸ್ಟ್ ಕ್ವಶನ್ ಅರೈಸ್ ಆಗೋದು ನಾನು ಯಾರು ಅಂತ. ಆ ನಾನು ಯಾರು ಅಂತ ಕಂಪ್ಲೀಟ್ ಆಗಿ ನಾವು ತಿಳ್ಕೋಬೇಕು ಅಂದ್ರೆ ನಮಗ್ ಸಹಾಯ ಮಾಡಿದ್ದು ಎರಡನೇ ಮಾರ್ಗ ಏನು ಅಂದ್ರೆ ಧ್ಯಾನ ಮಾಡಿದ್ರೆ ನಮಗ ಆ ಮಾರ್ಗ ಅನ್ನೋದು ಸಿಗುತ್ತೆ. ಅವಾಗ ನಾವು ಪರ್ಫೆಕ್ಟ್ ಆಗಿ ಯಾವುದೇ ಸಾಧನ ಮಾಡಿದ್ರು ಪರ್ಫೆಕ್ಟ್ ಆಗಿ ಆಗ್ತೀವಿ ಮಾಸ್ಟರ್ಸ್. ಇನ್ನು ಮೂರನೇದು ಏನಂದ್ರೆ, ಈ ಧ್ಯಾನ ಮಾಡಿದ್ರೆ ಏನಾಗುತ್ತೆ ಮೇಡಮ್? ಧ್ಯಾನ ಕೇವಲ ನಾವು ಯಾರು ಅಂತ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ. ನಿರಂತರವಾಗಿ ಧ್ಯಾನ ಅಭ್ಯಾಸವನ್ನು ಮಾಡ್ತಾ ಇದ್ರೆ ನಾವು ನಿದ್ದೆನಿಂದ, ಊಟದನಿಂದ, ನಾವು ನಮ್ಮ ಈ ಶರೀರ ತಗೊಂತಾ ಇರುವಂತಹ ಪ್ರಾಣ ಶಕ್ತಿ ಅನ್ನೋದು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ, ಪ್ರಾಣ ಶಕ್ತಿ ಹೆಚ್ಚಿಗೆ ಆಗ್ಬೇಕು ಅಂದ್ರೆ ನಮಗೆ ಈ ಧ್ಯಾನ ಇನ್ನಷ್ಟು ಹೆಲ್ಪ್ ಆಗುತ್ತೆ. ಪ್ರಾಣ ಶಕ್ತಿ, ನಮ್ಮ ಈ ಭೌತಿಕ ಶರೀರ ಪ್ರತಿ ಕ್ಷಣ ಫಾರ್ ಎವ್ರಿ ಮಿಲ್ಲಿ ಸೆಕೆಂಡ್ ಅಲ್ಲಿ ಏನೋ ಒಂದು ಕಾರ್ಯ ಮಾಡಬೇಕು ಅಂದ್ರೆ ಲಕ್ಷಾನುಗಟ್ಲೆ, ಲಕ್ಷ ಕೋಟಿ ಗಟ್ಲೆ ನಮ್ಮಲ್ಲಿ ಇರುವಂತ ಸೆಲ್ಸ್ ಎಲ್ಲ ವರ್ಕ್ ಆಗ್ಬೇಕು. ಇಲ್ಲ ಅಂದ್ರೆ ಅದು ಆ ವರ್ಕ್ ಆಗೋದೇ ಇಲ್ಲ. ಅಂತ ಸೂಪರ್ ಇಂಟೆಲಿಜೆನ್ಸ್ ಅನ್ನೋದು ನಮ್ಮ ಶರೀರದಲ್ಲಿ ಇದೆ. ಯಾವಾಗ ಧ್ಯಾನವನ್ನು ನಾವು ಮಾಡ್ತಾ ಇರ್ತೀವೋ ನಮ್ಮಲ್ಲಿ ಇರುವಂತಹ ಆ ಪ್ರಾಣ ಶಕ್ತಿ ಲೆವೆಲ್ಸು ಹೆಚ್ಚಾಗ್ತೈತೆ. ಕೇವಲ ಪ್ರಾಣಶಕ್ತಿ ಲೆವೆಲ್ಸ್ ಹೆಚ್ಚಾಗಿದ್ರೆ ಏನಾಗುತ್ತೆಪ್ಪ ಅಂದ್ರೆ
ಪ್ರಾಣಶಕ್ತಿ ಹೆಚ್ಚಾದಾಗ ಸಹಜಾವಬೋಧನ ಅಂತಾರೆ. ಅಂದ್ರೆ ಇಂಟ್ಯೂಷನ್ಸ್, ನಮ್ಮ ಒಳಗಿಂದ ನಮಗೆ ಆನ್ಸರ್ ಸಿಗೋದು ಇಂಟ್ಯೂಷನ್ ಅಂತ. ಇಂಟ್ಯೂಷನಲ್ ಪವರ್ ಅನ್ನೋದು ಹೆಚ್ಚಾಗುತ್ತೆ ಮಾಸ್ಟರ್ಸ್. ಅಂದ್ರೆ ಹೈಯರ್ ಡೈಮೆನ್ಷನ್ಸ್ ಲಿಂದ ನೀವು ವಾಯ್ಸ್ ಮೆಸೇಜಸ್ ತಗೋಬಹುದು. ನಿಮ್ಗೆ ಏನೇ ಒಂದು ಕ್ಲಾರಿಟಿ ಬರಬೇಕು ಅಂದ್ರೇನು, ನೀವ್ ಏನೇ ಒಂದು ಡೆಸಿಷನ್ ತಗೋಬೇಕಂದ್ರೂ ಈ ಪ್ರಾಣ ಶಕ್ತಿ ಲೆವೆಲ್ ನಿಮಗೆ ಮೋರ್ ದ್ಯಾನ್ ಇದ್ದಾಗೆ ಅಷ್ಟೇ ನಿಮಗೆ ಪರ್ಫೆಕ್ಟ್ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಮತ್ತೇನು ಲಾಭ ಪ್ರಾಣಶಕ್ತಿ ಹೆಚ್ಚಾದಾಗ, ಪ್ರಾಣಶಕ್ತಿ ಲೆವೆಲ್ಸ್ ಇನ್ಕ್ರೀಸ್ ಆದಾಗ ಅಂದ್ರೆ ನಮ್ಮ ವಾಕ್ಗೆ ಶಕ್ತಿ ಬರುತ್ತೆ. ವಾಕ್ ಶಕ್ತಿ ಪತ್ರಿ ಸರ್ ಬರೆದಿದ್ರಲ್ಲ ಒಂದು ಬುಕ್, ವಾಕ್ ಶಕ್ತಿ. ಯಾರು ನಿರಂತರ ಧ್ಯಾನ ಅಭ್ಯಾಸವನ್ನು ಮಾಡಿ ಅವರ ಪ್ರಾಣಶಕ್ತಿ ಲೆವೆಲ್ಸ್ ಹೆಚ್ಚಿಗೆ ಇರ್ತಾವ್ರೋ ಅವ್ರ ವಾಕ್ಯಕ್ಕೆ ಒಂದು ಶಕ್ತಿ ಬರುತ್ತೆ. ಅವ್ರು ಏನೇ ಅಂದ್ಕೊಳ್ಳೇನೋ ಅದು ನಿಜವಾಗಿ ಬಿಡುತ್ತೆ. ತಥಾಸ್ತು ಅಂತ ಹೇಳ್ತಾರಲ್ಲ, ಲೈಕ್ ದಟ್. ಇಂಟ್ಯೂಷನಲ್ ಪವರ್ಸ್ ಹೆಚ್ಚಾಗುತ್ತೆ, ಆಮೇಲೆ ವಾಕ್ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಇವಾಗ ನಾವು ಸೋ ಮೆನಿ ವಿಡಿಯೋಸ್ ನಲ್ಲಿ ಎಷ್ಟೋ ಮಂದಿ ಮಾಸ್ಟರ್ ಸಂಕಲ್ಪಗಳ ಬಗ್ಗೆ ಕ್ಲಾಸಸ್ ಕೊಡೋದನ್ನು ನಾವು ನೋಡ್ತಾ ಇರ್ತೀವಿ. ಈ ತರ ಸಂಕಲ್ಪವನ್ನು ಇಡಬೇಕಂತ ನಾವು ತಿಳ್ಕೊಂತಾ ಇರ್ತೇವೆ. ಸಂಕಲ್ಪಗಳು ಯಾವಾಗ ಪ್ರಾಣಶಕ್ತಿ ಲೆವೆಲ್ಸ್ ಹೆಚ್ಚಾಗ್ತಾವೋ, ನೀವು ಏನೇ ಬಯಸಿದ್ರು ವಾಟ್ ಎವರ್ ಯು ಮ್ಯಾನಿಫೆಸ್ಟ್ ಇನ್ ಯುವರ್ ಲೈಫ್, ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಎಲ್ಲಾರ ಹಾಗೆ ನಾವು ಧ್ಯಾನ ಮಾಡ್ತಾ ಇದೀವಿ, ನಮಗೆ ಯಾಕೆ ಸಂಕಲ್ಪಗಳು ನಾವು ಇಟ್ಕೊಂಡ್ರು ಧ್ಯಾನ ಮಾಡಿದ್ರು ನಮಗ್ ಸಂಕಲ್ಪ ಶಕ್ತಿ ಸಿಗ್ತಾ ಇಲ್ಲ ಅಂದ್ರೆ ನಿಮ್ಮ ಪ್ರಾಣ ಶಕ್ತಿ ಲೆವೆಲ್ಸ್ ಕಡಿಮೆ ಇರ್ತಾವ. ಯಾವಾಗ ನಾವು ಬಯಸಿದ್ದೆಲ್ಲ ನಾವು ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅಂತ ಇದ್ರೆ ಏನಂತ ಅರ್ಥ ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಲೆವೆಲ್ಸ್ ಹೆಚ್ಚಾಗಿದ್ದಾವೆ ಬಿಕಾಸ್ ಆಫ್ ಕಾಸ್ಮಿಕ್ ಎನರ್ಜಿ ಲೆವೆಲ್ಸ್. ಸಂಕಲ್ಪ ಧ್ಯಾನಕ್ಕೆ ಬಂದ ಕೂಡಲೇ ನಾವು ಇಷ್ಟು ದಿನ ಧ್ಯಾನದಕ್ಕಿಂತ ಮುಂಚೆ ಗುಡಿ ಗೋಪುರಗಳ ಕಡೆ ಹೋಗಿ ದೇವರನ್ನು ಬೇಡ್ಕೊಂತಾ ಇದ್ದೀವಿ, ದೇವರೇ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ. ಮತ್ತೆ ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಧ್ಯಾನಕ್ಕೆ ಬಂದು ಸಂಕಲ್ಪಗಳನ್ನು ಇಟ್ಟು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದೀವಿ. ಇದು ಕರೆಕ್ಟಾ? ನನ್ನ ಕ್ವಶನ್ ಮಾಸ್ಟರ್ಸ್, ಇದು ಕಂಪ್ಲೀಟ್ಲಿ ನನ್ನ ವೈಯಕ್ತಿಕ ಕ್ವಶನ್ ಇದು. ಯಾಕಂದ್ರೆ ನಾನು ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೇನೆ. ನೋಡೋಣ ಈ ಸಂಕಲ್ಪಗಳು, ನಾನು ಒಂದು ಸಂಕಲ್ಪವನ್ನು ಇಡೋಣ ಮೆಟೀರಿಯಲಿಸ್ಟಿಕ್ ಲೈಫ್ ನಲ್ಲಿ, ಅಂದ್ರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಒಂದು ಸಂಕಲ್ಪವನ್ನು ಇಡೋಣ ಅಂತ ನಾನು ಸಂಕಲ್ಪವನ್ನು ಇಟ್ಟಿದ್ದಾಗ 100% ನನಗೂ ರಿವರ್ಸೇ ಬಂತು ಮಾಸ್ಟರ್ಸ್. 100% ರಿವರ್ಸ್ ಬಂತು. ನಾನು ಅವತ್ತಿನ ಸುತ್ತು ನಾನು ನನ್ನ ಮೆಟೀರಿಯಲಿಸ್ಟಿಕ್ ಲೈಫ್ಗೆ ಸಂಕಲ್ಪಗಳು ಇಡೋದೇ ಇಲ್ಲ. ಕಂಪ್ಲೀಟ್ಲಿ ನಾನು ಅದಕ್ಕೆ ಆಪೋಸಿಟ್ ಆಗೇ ಇರ್ತೇನೆ. ಏನೇ ಆದ್ರೂ ಪರವಾಗಿಲ್ಲ, ಫ್ಲೋ ಲೈಕ್ ಎ ರಿವರ್ ತರ, ಒಂದು ನದಿ ಪ್ರವಾಹ ಯಾವ ತರ ಇರ್ತೈತೋ ಆ ತರ ಫ್ಲೋ ಆಗ್ತಾನೆ ಇರ್ತೇನೆ. ಅದೇ ಸಂಕಲ್ಪ ನಾನು ಯೂನಿವರ್ಸಲ್ ವರ್ಕ್ಗೋಸ್ಕರ ಇಟ್ಟಿದ್ರೆ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಅದು ನನಗೆ ಆಗ್ಬಿಡುತ್ತೆ ಮಾಸ್ಟರ್ಸ್. ಇದು ನನ್ನ ಎಕ್ಸ್ಪೆರಿಮೆಂಟ್ ನಲ್ಲಿ ನನ್ಗೆ ಪ್ರೂವ್ ಆಗಿರೋದು. ಸೊ ದಟ್ ನಾನು ಏನ್ ಮಾಡಿದ್ನಂದ್ರ ನನ್ನ ಶಕ್ತಿಯನ್ನು, ನನ್ನ ಈ ಪ್ರಾಣ ಶಕ್ತಿಯನ್ನು ಧ್ಯಾನ ಪ್ರಚಾರಗೋಸ್ಕರ ಆಗ್ಲಿ, ಸಮಾಜಕ್ಕೋಸ್ಕರ ಏನೇ ಒಂದು ನಾನು ವರ್ಕ್ ಮಾಡ್ಬೇಕಂದ್ರು ನನ್ನ ಕಂಪ್ಲೀಟ್ ಶಕ್ತಿ ಅಲ್ಲಿಗಷ್ಟೇ ಯೂಸ್ ಮಾಡ್ಕೊಂತೇನೆ. ಮಿಕ್ಕಿದ್ದೆಲ್ಲ ಬಿಟ್ಬಿಡ್ತೀನಿ. ಐ ನೆವರ್ ಡೂ ಸಂಕಲ್ಪಸ್. ಇನ್ನೊಂದು, ಕ್ರಿಯೇಟಿವ್ ಐಡಿಯಾಸ್ ಬರ್ತಾವ್. ನಮ್ಮ ಎನರ್ಜಿ ಲೆವೆಲ್ಸ್ ಹೆಚ್ಚಾದಾಗ ಕ್ರಿಯೇಟಿವ್ ಐಡಿಯಾಸ್ ಅನ್ನೋದು ಬರ್ತೈತಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಂಪಾರ್ಟೆಂಟ್ ಏನಂದ್ರ ಅವೇರ್ನೆಸ್ ಹೆಚ್ಚಾಗುತ್ತೆ ಮಾಸ್ಟರ್ಸ್. ಯಾವಾಗ ನಮ್ಮ ಪ್ರಾಣ ಶಕ್ತಿ ಲೆವೆಲ್ಸ್ ಇನ್ಕ್ರೀಸ್ ಆಗ್ತಾವೋ ನಮ್ಮಲ್ಲಿ ಅವೇರ್ನೆಸ್ ಅನ್ನೋದು ಇನ್ಕ್ರೀಸ್ ಆಗ್ತೈತಿ. ಇಲ್ಲಿ ಇವಾಗ ಈ ಭೂಮಂಡದಲ್ಲಿ ಜೀವಿಸ್ತಾ ಇರುವಂತಹ ಜನರು 99% ಆಫ್ ಪೀಪಲ್ ಆರ್ ನಾಟ್ ಇನ್ ಅವೇರ್ನೆಸ್. ಓನ್ಲಿ ಕೇವಲ ಧ್ಯಾನ ಗೊತ್ತಿದ್ದವರು, ಆ ಧ್ಯಾನವನ್ನು ಪ್ರಾಕ್ಟೀಸ್ ನಲ್ಲಿ ಇಟ್ಟು ನಿರಂತರವಾಗಿ ಧ್ಯಾನ ಸಾಧನ ಮಾಡ್ತಾ ಇರುವವರು ಮಾತ್ರ ಅಷ್ಟೇ ಅವೇರ್ನೆಸ್ ನಲ್ಲಿ ಜೀವಿಸ್ತಾ ಇದ್ದಾರೆ. ಇವರೆಲ್ಲ ವಿತೌಟ್ ಅವೇರ್ನೆಸ್ ಆಗಿದ್ರೆ, ಒಂದು ನುಡಿ ಇದೆ, ಒಂದು ಕೋಟ್ ಇದೆ, ಅವೇರ್ನೆಸ್ ಆಗಿ ನಾವು ಜೀವಿಸ್ತಾ ಇಲ್ಲ ಎಂದ್ರ ನಾವೊಂದು ಡೆಡ್ ಬಾಡಿ ತರ.
ಕೇವಲ ಒಂದು ಏನೋ ಒಂದು ಇನ್ಸ್ಟ್ರೂಮೆಂಟ್ ನಮ್ಮನ್ನ ಹಿಂದೆ ನಿಂತು ರೋಬೋಟ್ ತರ ನಾವು ಅದು ಏನೋ ಪ್ರೆಸ್ ಮಾಡಿದ್ರೆ ನಾವು ನಡೀತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಅವೇರ್ನೆಸ್ ಇಲ್ಲ. ನಿಮ್ಗೆ ಅವೇರ್ನೆಸ್ ಇಲ್ಲ ಅಂದ್ರೆ ಏನು ಅರ್ಥ ಅಂದ್ರೆ ನಿಮ್ಮ ಪ್ರಾಣ ಶಕ್ತಿ ಲೆವೆಲ್ಸ್ ಕಡಿಮೆ ಆಗಿದಾವೆ ಅಂತ ಅರ್ಥ. ಅವೇರ್ನೆಸ್ ಇನ್ಕ್ರೀಸ್ ಆತಂದ್ರೆ ಏನಾಗುತ್ತೆ, ನಿಮ್ಮ ಕೋಪ ಬಂದಾಗನು ನಿಮಗೊಂದು ಪಾಪಪ್ ಆಗ್ತೈತೆ ತಲೆ ಒಳಗಡೆ. ಓ, ಕೋಪ ಬರ್ತಾ ಇದೆಯಾ, ಓಕೆ. ರಿಯಾಕ್ಟ್ ಆಗಲ್ಲ ಬೇಗನೆ, ಓಕೆ. ಅದನ್ನ ಅಬ್ಸರ್ವ್ ಮಾಡ್ತೇವೆ. ಯಾವಾಗ ನಿರಂತರವಾಗಿ ನಮ್ಮ ತಲೆಯಲ್ಲಿ ಓಡ್ತಾ ಇರುವಂತಹ ಈ ಮಿಷನ್ ಡೂಯರ್ ಅಂದ್ರೆ ಮಾಡುವವನು, ಇವನು ಮಾಡುವವನು ಯಾವಾಗ ಸೈಲೆಂಟ್ ಆಗಿ ನೋಡುವ ಸ್ಥಿತಿಗೆ ನಾವು ಬರ್ತೀವೋ ಅವಾಗ ನಾನು ಯಾರು ಅನ್ನೋ ಪ್ರಶ್ನಕ್ಕೆ ಉತ್ತರ ಸಿಗುತ್ತೆ ಮಾಸ್ಟರ್ಸ್. ಅಂದ್ರೆ ಮಾಡುವವರ ಸ್ಥಿತಿನಿಂದ ನೋಡುವವರ ಸ್ಥಿತಿಗೆ ನಾವು ಬರಬೇಕು. ನೋಡೋ ಸ್ಥಿತಿ ಅಂದ್ರೆ ಗಮನಿಸೋ ಸ್ಥಿತಿಗೆ ನಾವು ಬರಬೇಕು. ಈ ಗಮನಿಸೋ ಸ್ಥಿತಿ ಹೇಗೆ ಬರ್ತೈತಂದ್ರೆ ಅದಕ್ಕೇನು ಶಕ್ತಿ ತುಂಬಿಸ್ಬೇಕು, ಆ ಗಮನಿಸೋ ಸ್ಥಿತಿ ನಾವು ತುಂಬಿಸ್ಬೇಕು, ಫುಲ್ಫಿಲ್ ಮಾಡ್ಬೇಕು ಅಂದ್ರೆ ಧ್ಯಾನ ಒಂದೇ ಒಂದು ಮಾರ್ಗ. ಯಾಕೆ ಅಂದ್ರೆ ಮಾಡುವವನು ಇಲ್ಲಿ ಯಾರು, ನಮ್ಮ ಮನಸ್ಸು ನಿರಂತರವಾಗಿ ಏನೋ ಒಂದು ಮಾಡ್ತಾನೆ ಇರುತ್ತೆ, ಏನೋ ಒಂದ್ರ ಬಗ್ಗೆ ವಿಚಾರ ಮಾಡ್ತಾನೆ ಇರುತ್ತೆ. ಅದು ಸಮಥಿಂಗ್ ಆಲ್ವೇಸ್ ಗೋಯಿಂಗ್ ಇನ್ ಅವರ್ ಮೈಂಡ್. ಅದೇ ಗಮನಿಸುವವನು ಕೆಲ್ಸ ಯಾರಿದು ಅಂದ್ರೆ ನಮ್ಮ ಆತ್ಮದು ಆ ಕೆಲ್ಸ. ಅವಾಗ ನೀನು ಯಾರು ಅನ್ನೋ ಪ್ರಶ್ನಕ್ಕೆ ಉತ್ತರ ಸಿಗುತ್ತೆ. ಈ ಅವೇರ್ನೆಸ್ ನಿಮ್ಗೆ ಹೆಚ್ಚಾಗಬೇಕು ಅಂದ್ರೆ ನಿಮ್ಮಲ್ಲಿ ಇರುವಂತಹ ಪ್ರಾಣ ಶಕ್ತಿ ಲೆವೆಲ್ಸ್ ಇನ್ಕ್ರೀಸ್ ಆಗ್ಬೇಕು. ಇನ್ಕ್ರೀಸ್ ಆಗಿಲ್ಲ ಅಂದ್ರೆ ನಾವು ಪ್ರತಿನಿತ್ಯ ಮಾಡುವ ಕೆಲಸಗಳಿಗೆ ನಮ್ಮ ಕಾಸ್ಮಿಕ್ ಎನರ್ಜಿ ಲೆವೆಲ್ಸ್, ನಾವು ತಗೊಂಡಿರುವಂತಹ ಎನರ್ಜೀಸ್ ಎಲ್ಲ ಖರ್ಚಾಗ್ಬಿಡುತ್ತೆ. ಇನ್ನೊಂದು ಮೇನ್ ಪಾಯಿಂಟ್ ಏನಂದ್ರ ಈ ಪ್ರಾಣಶಕ್ತಿ ಲೆವೆಲ್ಸ್, 4th ಪಾಯಿಂಟ್, ಪ್ರಾಣಶಕ್ತಿ ಲೆವೆಲ್ಸ್ ಅನ್ನು ನಾವು ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಓನ್ಲಿ 3 ಸಿಂಪಲ್ ಪ್ರಿನ್ಸಿಪಲ್ಸ್ ಇದಾವೆ ಮಾಸ್ಟರ್ಸ್. ಏನಪ್ಪ ಆ 3 ಪ್ರಧಾನ ಸೂತ್ರಗಳು ಅಂದ್ರೆ ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್, ನಾನ್ ಇಂಟರ್ಫಿಯರೆನ್ಸ್. ಈ 3 ಪ್ರಿನ್ಸಿಪಲ್ಸ್ ಅನ್ನು ಪರ್ಫೆಕ್ಟ್ ಆಗಿ ಯಾರು ಇಂಪ್ಲಿಮೆಂಟ್ ಮಾಡಿರ್ತಾರೋ, ತಮ್ಮ ಜೀವನದಲ್ಲಿ ಆಚರಣೆಯಲ್ಲಿ ಇಡ್ತಾರೋ, ಅವ್ರ ಪ್ರಾಣಶಕ್ತಿ ಲೆವೆಲ್ಸ್ ಅಪಾರವಾಗಿ ಇನ್ಕ್ರೀಸ್ ಆಗಿರ್ತಾವ. ಅದಕ್ಕೆ ನಮ್ಮ ಗುರುಗಳು ನಮಗೆ ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್, ನಾನ್ ಇಂಟರ್ಫಿಯರೆನ್ಸ್ ಅಂತ ಹೇಳಿರೋದು. ನೀವು ಏನೇ ಮಾಡ್ಬೇಕಂದ್ರೂ ಪ್ರಾಣಶಕ್ತಿನೇ ಇಂಪಾರ್ಟೆಂಟ್. ಯಾವಾಗ ನಾವು ಇನ್ನೊಬ್ಬರನ್ನು ಬ್ಲೇಮ್ ಮಾಡ್ತಾ ಇರ್ತೀವೋ ನಮ್ಮ ಎನರ್ಜಿ ಲೆವೆಲ್ಸ್ ಡ್ರೈನ್ ಆಗ್ತಾವ. ಯಾವಾಗ ನಾವು ಮಾಡುವವನು ಕಡೆ ಹೋಗ್ಬಿಡ್ತೀವೋ ಅಂದ್ರೆ ಕಂಪ್ಲೀಟ್ಲಿ ಮೈಂಡ್ ಟ್ರ್ಯಾಪ್ ನಲ್ಲಿ ಇರ್ತೀವೋ ಅವಾಗ ನಮ್ಮ ಎನರ್ಜಿ ಲೆವೆಲ್ಸ್ ಕಡಿಮೆ ಆಗ್ಬಿಡ್ತಾವ. ಇದಕ್ಕೊಂದು ಪ್ರಾಕ್ಟಿಕಲ್ ನಮಗೆ ಮೆಡಿಟೇಷನ್ ಟೀಚರ್ ಟ್ರೈನಿಂಗ್ ನಲ್ಲಿ ಏನ್ ಪ್ರಾಕ್ಟೀಸ್ ಮಾಡಿಸಿದ್ರು, ಹೇಗೆ ಮಾಡುವ ಸ್ಥಿತಿನಿಂದ ಗಮನಿಸೋ ಸ್ಥಿತಿಗೆ ಬರಬೇಕು ಅಂದ್ರೆ ಅವರು 3 ದಿನ ನಮಗೆ ಎವ್ರಿ ಡೇ ಬೆಳಗ್ಗೆ 1 ತಾಸು, ಮಧ್ಯಾಹ್ನ 1 ತಾಸು, ಸಾಯಂಕಾಲ 1 ತಾಸು, ಎವ್ರಿ ತ್ರೀ ಟೈಮ್ಸ್ 1 hour ನಮಗೆ ಗಮನಿಸಬೇಕು ಅಂತ ಒಂದು ಪ್ರಾಕ್ಟಿಕಲ್ಸ್ ನಲ್ಲಿ ಇಟ್ಟಿದ್ರು. ಹೇಗೆ ಗಮನಿಸೋದು ಅಂದ್ರ ಆ ಧ್ಯಾನ ಧರ್ಮ ಆಶ್ರಮ ಅನ್ನೋದು ಒಂದು ಆಶ್ರಮ ಇದೆ ಮಾಸ್ಟರ್ಸ್, ಮಹಬೂಬ್ ನಗರ್ ಜಿಲ್ಲೆಯಲ್ಲಿ, ತೆಲಂಗಾಣ. ಅಲ್ಲಿ ಆ ಧ್ಯಾನ ಧರ್ಮ ಆಶ್ರಮ ಅವರು ರಾಮು ಮಾಸ್ಟರ್ ಅಂಡ್ ಅರ್ಚನಾ ಮೇಡಮ್ ಅವರು ಅದಕ್ಕೆ ಹೆಡ್. ಅವ್ರು ಏನ್ ಮಾಡಿದ್ರಂದ್ರ ಕಂಪ್ಲೀಟ್ ನೇಚರ್ ನಲ್ಲಿ ಆ ಪಿರಮಿಡ್ ಅನ್ನೋದು ಕಟ್ಟಿದ್ರು ಅವ್ರು, ಧ್ಯಾನ ಧರ್ಮ ಆಶ್ರಮ ಅನ್ನೋದು. ಅಲ್ಲಿಗೆ ಹೋಗಿದ್ವಿ ನಾವು. 3 days ಕಂಪ್ಲೀಟ್ ಮೌನ ಇದ್ವಿ. ಆ ಮೌನ ಇರುವಾಗನೇ ಈ ಗಮನಿಸೋ ಸ್ಥಿತಿಗೆ ಹೇಗೆ ಬರಬೇಕು ಅಂತ ಅವ್ರು ನಮಗೆ ಹೇಗೆ ಟೀಚ್ ಮಾಡಿದ್ರಂದ್ರ, ಸುತ್ತಮುತ್ತ ಕಂಪ್ಲೀಟ್ ಬೆಟ್ಟಗಳಿದಾವೆ ಆಶ್ರಮ ಸುತ್ತು, ಸಿಕ್ಕಾಪಟ್ಟಿ ಗಿಡಗಳೂ ಇದಾವೆ, ಒಬ್ಬರ ಜೊತೆ ಒಬ್ಬರು ಮಾತಾಡಬಾರ್ದು, ಎಲ್ಲರೂ ಅಲ್ಲಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬಿಡ್ಬೇಕು. ಅಲ್ಲಿ ಕಾಣ್ತಾ ಇರುವಂತಹ ಗಿಡಗಳನ್ನಾಗ್ಲಿ, ಹಾರಾಡ್ತಾ ಇರುವಂತಹ ಪಕ್ಷಿಗಳನ್ನಾಗ್ಲಿ,
ಅಲ್ಲಿರುವಂತಹ ನ್ಯಾಚುರಲ್ ಎಲಿಮೆಂಟ್ಸ್ ಆಗಿರುವಂತಹ ನೀರು, ಮಣ್ಣು, ಕಲ್ಲು ಇಂಥವು ಏನೇನಲ್ಲೆಲ್ಲ ಇರ್ತಾವೋ ಅವನು ಕೇವಲ ನೋಡ್ತಾ ಇರಬೇಕು. ಅಂದ್ರೆ ನಮ್ಮ ಮನಸ್ಸು ಅಲ್ಲಿ ಕೆಲಸ ಮಾಡಬಾರ್ದು. ನಮ್ಮ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ಅದನ್ನ ಅನಲೈಸ್ ಮಾಡ್ತಾ ಇರುತ್ತೆ, ಅಂದ್ರೆ ವಿಶ್ಲೇಷಣೆ ಮಾಡುತ್ತೆ. ಅದು ಈ ತರ ಇದೆ, ಗಿಡ ಗ್ರೀನ್ ಕಲರ್ ಆಗಿ ನಮಗ್ ಕಾಣ್ತಾ ಇದೆ. ಇವೆಲ್ಲ ಮನಸ್ಸು ಮಾಡೋ ಕೆಲಸಗಳು. ಅವ್ರು ನಮಗೆ ಏನ್ ಕಲಿಸ್ಕೊಟ್ಟಿದ್ರಂದ್ರೆ ಅಲ್ಲಿ ಕೇವಲ ನೀವು ಜಸ್ಟ್ ನೋಡ್ತಾ ಇರಿ ಅಷ್ಟೇ, ಮೈಂಡ್ ಅನ್ನೋದು ಕೆಲಸ ಮಾಡಬಾರ್ದು ಅಂದಾಗ ನೀವು ನಂಬಂಗಿಲ್ಲ ಮಾಸ್ಟರ್ಸ್, ಅದನ್ನ ನಾನು ಕಂಪ್ಲೀಟ್ ಅಲ್ಲಿ ಎಕ್ಸ್ಪೆರಿಮೆಂಟ್ ನಲ್ಲಿ ಇಟ್ಟು ಆಚರಣೆದಲ್ಲಿನೂ ಇಟ್ಕೊಂಡ್ಬಿಟ್ಟೇನೆ. ಎವ್ರಿ ಡೇ ಐ ಯೂಸ್ ಟು ಸ್ಪೆಂಡ್ ಮೈ ಕೆಲವೊಂದು ಸಮಯವನ್ನು ನಾನು ಕೇವಲ ನೋಡ್ತಾನೆ ಇರ್ತೇನೆ. ಯಾವಾಗ ಯಾವಾಗ ನಾವು ಈ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಇಲ್ಲ ಅಂತ ನನಗೆ ಅವೇರ್ನೆಸ್ ಬರ್ತೈತಲ್ಲ, ಅವಾಗ ಕೇವಲ ಮಾಡುವ ಕೆಲಸವನ್ನು ಕಂಪ್ಲೀಟ್ ಆಗಿ ಬಿಟ್ಟು ಕೇವಲ ನೋಡ್ತಾನೇ ಇರ್ತೇನೆ. ಅವಾಗ ನಾವು ಪ್ರೆಸೆಂಟ್ ಮೂಮೆಂಟ್ಗೆ ಬಂದ್ಬಿಡ್ತೇವೆ, ಅಂದ್ರೆ ನಮ್ಮ ಆತ್ಮಸ್ಥಿತಿಗೆ ನಾವು ಮತ್ತೆ ಬರ್ತೇವೆ. ಅವಾಗ ಏನಾಗುತ್ತೆ ಅಂದ್ರೆ ನಾವು ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಯಾವಾಗ ಇರ್ತೇವೋ ನಮ್ಮ ಎನರ್ಜಿ ಲೆವೆಲ್ಸ್ ಇನ್ಕ್ರೀಸ್ ಆಗ್ತಾವ. ಸಾಧಕರಿಗೆ ಏನೇ ಸಾಧಿಸ್ಬೇಕಂದ್ರೂ ಅವೇರ್ನೆಸ್ ಅನ್ನೋದು ಫಸ್ಟ್ ಇಟ್ ಪ್ಲೇಸ್ ಅನ್ ವೈಟಲ್ ರೋಲ್ ಇನ್ ದೇರ್ ಫೀಲ್ಡ್. ಐದನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಒನ್ಸ್ ನಮ್ಗೆ ಅವೇರ್ನೆಸ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಅವೇರ್ನೆಸ್ ಇನ್ಕ್ರೀಸ್ ಆದಾಗ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಡೈನಮಿಕ್ಸ್ ಅನ್ನೋದು ನಮಗೆ ಗೊತ್ತಾಗುತ್ತೆ ಮಾಸ್ಟರ್ಸ್. ಡೈನಮಿಕ್ಸ್ ಆಫ್ ಅವರ್ ಮೈಂಡ್. ಮೈಂಡ್ ನಮ್ಮ ಎಲ್ಲರಿಗೂ ಗೊತ್ತಿದೆ, ಎರಡು ಭಾಗ ಇರುತ್ತೆ, ಕಾನ್ಶಿಯಸ್ ಮೈಂಡು, ಸಬ್ ಕಾನ್ಶಿಯಸ್ ಮೈಂಡ್. ಈಗ ನೋಡಿ, ಒಂದೊಂದೇ ಸ್ಟೆಪ್ ಹಾಕೊಂತ ಬರ್ತೀವಿ ನಾವು. ಏನು, ಮೊಟ್ಟ ಮೊದಲನೇದಾಗಿ ನಾನು ಯಾರು ಅಂತ ಪ್ರಶ್ನಿಸ್ತೇವೆ. ಇದಕ್ಕೆ ಉತ್ತರ ಬೇಕು ಅಂದ್ರೆ ನಾವು ಧ್ಯಾನ ಮಾಡ್ತೇವೆ. ಧ್ಯಾನ ಮಾಡೋದ್ರಿಂದ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಪ್ರಾಣಶಕ್ತಿ ಹೆಚ್ಚು ಮಾಡ್ಕೊಂತೇವೆ. ಪ್ರಾಣಶಕ್ತಿ ಹೆಚ್ಚಾದಾಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಅವೇರ್ನೆಸ್ ಇನ್ಕ್ರೀಸ್ ಮಾಡ್ಕೊಂಡೇವಿ. ಅವೇರ್ನೆಸ್ ಇನ್ಕ್ರೀಸ್ ಆದಾಗ ಇವಾಗ ನಮಗೇನು ಗೊತ್ತಾಗ್ಬೇಕು, ಇಷ್ಟು ದಿನ ನಾವು ಸಾಧನೆದಕ್ಕಿಂತ ಮುಂಚೆ ಏನೇನು ಮಾಡಿದ್ವು ಅದೆಲ್ಲ ನಮ್ಮ ಮನಸ್ಸಿನಲ್ಲಿ ಇದೆಯಲ್ಲ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಕೆ ಒಂದು ಮಾರ್ಗ ಹುಡುಕ್ತಾ ಇದ್ದೀವಿ. ಅದೇ ಡೈನಮಿಕ್ಸ್ ಆಫ್ ಮೈಂಡ್. ಈ ಡೈನಮಿಕ್ಸ್ ಆಫ್ ಮೈಂಡ್ ಅಲ್ಲಿ ಎರಡು ಭಾಗ, ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಕೇವಲ 5%, ಇದು ನಮ್ಗೆಲ್ಲರಿಗೂ ಗೊತ್ತಿದೆ. ಸಬ್ ಕಾನ್ಶಿಯಸ್ ಮೈಂಡ್, ಇದನ್ನೇ ಲೋಯರ್ ಮೈಂಡ್ ಅಂತಾನು ಕರಿತೀವಿ, ಇದು ಕಂಪ್ಲೀಟ್ 95% ಆಗಿರುತ್ತೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ನಮ್ಮಲ್ಲಿ ಹುಟ್ಟಿರುವಂತ ಈ ಪ್ರಶ್ನೆ, ನಾನು ಯಾರು ಅನ್ನೋ ಪ್ರಶ್ನೆ ಹುಟ್ಟೋದಕ್ಕಿಂತ ಮುಂಚೆ ನಾವು ಏನ್ ಮಾಡಿದ್ವಂದ್ರೆ, ಒಂದು ಮಗು ಹುಟ್ಟಿದ 6 ವರ್ಷದ ನಂತರ ನಮ್ಮ ಮನಸ್ಸು ಸೃಷ್ಟಿಯಾಗುತ್ತೆ. ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದು ನಮಗ್ ಗೊತ್ತಿದೆ. ಸಮಾಜದಿಂದ, ನಮ್ ಸುತ್ತಮುತ್ತ ಇರುವಂತಹ ಸರೌಂಡಿಂಗ್ಸ್ ಮೂಲಕ, ಫ್ಯಾಮಿಲಿ, ಟಿವಿ, ಸೋಷಿಯಲ್ ಮೀಡಿಯಾ ಇವೆಲ್ಲ ಸೇರಿ ನಮ್ಮ ಮನಸ್ಸನ್ನು ಸೃಷ್ಟಿ ಮಾಡುತ್ತೆ. ಇವಾಗ ಅನ್ಕಾನ್ಶಿಯಸ್ ಆಗಿ, ಅಂದ್ರೆ ನಮಗ್ ಗೊತ್ತೇ ಇಲ್ಲದೆ ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಏನೇನು ಫೀಡ್ ಮಾಡಿದ್ವಂದ್ರೆ ಅನ್ನೆಸೆಸರಿ ಥಿಂಗ್ಸ್, ನಮಗ್ ಬೇಡವಾಗಿರೋವೇ ನಾವು ತುಂಬಿ ಇಟ್ಬಿಟ್ಟಿದ್ವಿ. ಆ ತುಂಬಿರುವಂತಹ ಕಸವನ್ನೇ ಎಲ್ಲ ನಾವಿವಾಗ ಅವೇರ್ನೆಸ್ ಬಂತಲ್ಲ ನಮಗೆ, ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವಾಗ ಇದೆಲ್ಲ ಜಂಕ್, ನಾವು ಅನ್ನೆಸೆಸರಿ ಆಗಿ ತುಂಬಿರುವಂತಹ ಕಸ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೋ, ಸಬ್ ಕಾನ್ಶಿಯಸ್ ಮೈಂಡ್ ವಿಲ್ ಬಿಕಮ್ ಎ ಸರ್ವೆಂಟ್. ನಮಗೊಂದು ಅದು ಒಂದು ಪ್ಯೂನ್ ತರ ವರ್ಕ್ ಮಾಡುತ್ತೆ ಮಾಸ್ಟರ್ಸ್. ನೀವು ಏನೇ ಕೇಳಿದ್ರು ಅದು ಕೇಳುತ್ತೆ. ನೀವು ಏನೇ ಹೇಳಿದ್ರು ಇದು ನಿಜಾನ ಅಲ್ಲ ಅನ್ನೋದು ಕ್ವಶನ್ ಮಾರ್ಕೆ ಹಾಕಲ್ಲ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡು ಅನಲೈಸಿಸ್ ಮಾಡಲ್ಲ. ನೀವು ಏನು ಹೇಳ್ತಿರೋ ಅದನ್ನೇ ಮಾಡುತ್ತೆ. ಅದು ಮಾಡ್ಬೇಕಾ ಮಾಡಬಾರ್ದ ಅನ್ನೋ ಪ್ರಶ್ನೆನೇ ಬರಲ್ಲ ಅಲ್ಲಿ. ಯಾವಾಗ ನಿಮಗೆ ಅವೇರ್ನೆಸ್ ಇನ್ಕ್ರೀಸ್ ಆಗ್ತೈತೋ ನೀವಿವಾಗ ರೀಪ್ರೋಗ್ರಾಮ್ ಮಾಡ್ಕೊಳ್ಳೋದು ಶುರು ಮಾಡ್ಕೊಂತೀರಿ. ಏನಪ್ಪಾ ರೀಪ್ರೋಗ್ರಾಮ್ ಅಂದ್ರೆ,
ಇಷ್ಟು ವರ್ಷದ ಕಾಲ ನೀವು ನಿಮ್ಮ ಮನಸ್ಸಿನಲ್ಲಿ ನೀವಿಟ್ಟಿರುವಂತಹ ಭಯವನ್ನು ತೆಗೆದು ಹಾಕ್ತೀರಿ. ಫಸ್ಟ್ ಆಫ್ ಆಲ್ ಭಯ, ಯಾವಾಗ ಈ ಭಯ ಯಾಕೆ ಭಯ? ಹಿಂದೆ ನಡೆದಿರುವಂತಹ ಕೆಲವೊಂದು ಸಂಘಟನೆಗಳನ್ನು ಪದೇ ಪದೇ ನಾವು ವಿಚಾರ ಮಾಡ್ತಾ ಇರುವಾಗ ಭವಿಷ್ಯತ್ತು ಬಗ್ಗೆ ಭಯ, ಫ್ಯೂಚರ್ ಏನಾಗ್ಬಿಡುತ್ತೋ ಅನ್ನೋ ಭಯ. ಯಾಕಂದ್ರೆ ಪಾಸ್ಟ್ ನಲ್ಲಿ ಕೆಲವೊಂದು ಸಿಚುವೇಶನ್ಸ್ ಆಗಿರ್ತಾವ, ನಾವೇನ್ ಮಾಡ್ತಾ ಇದೀವಿ ಮತ್ತೆ ನಮ್ಮ ಮನಸ್ಸನ್ನು ಉಪಯೋಗಿಸಿ ಅವನ್ನೇ ರಿಪೀಟ್ ಮಾಡ್ಕೊಂತಾ ಇದೀವಿ. ಯಾವಾಗ ನಮಗೆ ಅವೇರ್ನೆಸ್ ಇನ್ಕ್ರೀಸ್ ಆಗ್ತೈತೋ ಈ ಕೆಲಸವನ್ನು ನಾವು ಬಂದ್ ಮಾಡ್ತೇವೆ. ನಮಗ್ ಬೇಡ ಅಂತ ಅದನ್ನು ರೀಪ್ರೋಗ್ರಾಮ್ ಮಾಡೋದು ಶುರು ಮಾಡ್ಕೊಂತೇವೆ. ಯಾವಾಗ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗೋದು ಶುರು ಆಗುತ್ತದೋ ಇಷ್ಟು ದಿನ ನಮ್ಮಲ್ಲಿ ಇರುವಂತಹ ಆ ಓಲ್ಡ್ ಬಿಲೀಫ್ ಸಿಸ್ಟಮ್, ನಮ್ಮ ನಂಬಿಕೆ ವ್ಯವಸ್ಥೆ ಏನು ನಂಬಿದ್ವಿ ನಾವು, ಆ ನಂಬಿಕೆಗಳನ್ನು ಎಲ್ಲಾ ನಂಬಿಕೆಗಳನ್ನು ನಾವು ಕಂಪ್ಲೀಟ್ ಆಗಿ ಒಪ್ಕೊಳ್ಳೋದಿಲ್ಲ. ಇವಾಗ ಹೊಸ ಬಿಲೀಫ್ ಸಿಸ್ಟಮ್ ಅನ್ನೋದು ನಾವು ರೀಪ್ರೋಗ್ರಾಮ್ ಮಾಡಿರ್ತೇವೆ. ಇಷ್ಟು ದಿನ ಒಂದು ನಂಬಿಕೆ ಇತ್ತು, ಒಂದು ಹಬ್ಬ ಬಂತಂದ್ರ ಪೂಜೆ ಮಾಡಲೇಬೇಕು, ನೀವು ಪೂಜೆ ಮಾಡಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಏನೋ ಒಂದು ಅರಿಷ್ಟ ನಡೆಯುತ್ತೆ ಅಂತ ಒಂದು ಹಳೆ ನಂಬಿಕೆ ಇತ್ತು. ಅದರಿಂದ ಎಲ್ಲ ಹೊರಗೆ ಬರ್ತೀವಿ ನಾವು. ಮನೆಯಲ್ಲಿ ದೀಪ ಹಚ್ಚಿಲ್ಲ ಅಂದ್ರೆ ಅದೊಂದು ಅರಿಷ್ಟ, ಹಚ್ಚಲೇಬೇಕು. ಏನೋ ಒಂದು ನಂಬಿಕೆಗಳು ನಮಗೆ ನಮ್ಮ ಆನ್ಸಿಸ್ಟರ್ಸ್ ಅಂದ್ರೆ ನಮ್ಮ ಪೂರ್ವಿಕರಿಂದ ನಮಗದು ಬರ್ತಾ ಇರುತ್ತೆ. ಅದೇ ನಾವು ಕಂಪ್ಲೀಟ್ ಆಗಿ ಬ್ಲೈಂಡ್ ಆಗಿ ಫಾಲೋ ಮಾಡ್ಕೊಂತ ಬಂದ್ಬಿಟ್ಟಿದ್ವಿ. ಯಾವಾಗ ನಮಗೆ ಅವೇರ್ನೆಸ್ ಇನ್ಕ್ರೀಸ್ ಆಗ್ತೈತೋ ಇದರಿಂದ ಹೊರಗೆ ಬರ್ತೇವೆ. ಇನ್ನೊಂದು ಅವೇರ್ನೆಸ್ ಇನ್ಕ್ರೀಸ್ ಆಗ್ತಿವಾಗ ನಮ್ಮ ತಲೆಯಲ್ಲಿ ಇರುವಂತಹ ಆ ಓಲ್ಡ್ ಬಿಲೀಫ್ ಸಿಸ್ಟಮ್ ಆಗ್ಲಿ ಪ್ರತಿಯೊಂದನ್ನು ನಾವು ರೀಪ್ರೋಗ್ರಾಮ್ ಮಾಡ್ಕೊಂಡಿದ್ವಿ. ರೀಪ್ರೋಗ್ರಾಮ್ ಮಾಡ್ಕೊಂಡ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಸಾಕ್ಷಿ ಸಾಧನೆಯನ್ನು ಶುರು ಮಾಡ್ಕೊಂತೇವಿ. ಈ ಸಾಕ್ಷಿ ಸಾಧನೆಯನ್ನು ಯಾವಾಗ ಸಾಧಕರು ಇದನ್ನು ತಮ್ಮ ಲೈಫ್ ನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೋ ಅವರು ಒಂದು ಅದ್ಭುತವಾದ ಜೀವನವನ್ನು ಜೀವಿಸೋದಕ್ಕೆ ಈ ಸಾಕ್ಷಿ ತತ್ವ ಅನ್ನೋದು ಹೆಲ್ಪ್ ಆಗುತ್ತೆ ಮಾಸ್ಟರ್ಸ್. ಏನಪ್ಪಾ ಸಾಕ್ಷಿ ತತ್ವ ಏನು ಅಂದ್ರೆ, ಒಂದು ಲೋಟಸ್ ಲೀಫ್ ಅಲ್ಲಿ ನೀರಿರ್ತೈತಲ್ಲ, ಕಮಲದ ಹೂ ಎಲಿ ಮೇಲೆ ಆ ತರ ಜೀವಿಸೋದು ಶುರು ಮಾಡ್ತೀವಿ. ಕೇವಲ ಆಧ್ಯಾತ್ಮಿಕತೆಗೆ ಬಂದುಕೊಳ್ಳೆ ಆ ತರ ಜೀವಿಸೋದು ಸಾಧ್ಯನ ಅಂದ್ರ ಅಲ್ಲ, ಸಾಧ್ಯವೇ ಅಲ್ಲವೇ ಅಲ್ಲ ಅದು. ಯಾಕೆ ಅಂದ್ರೆ ಅದಕ್ಕೆ ಕಂಪ್ಲೀಟ್ ಆಗಿ ನಾವು ಅದಕ್ಕೆ ಮೋಲ್ಡ್ ಆಗಬೇಕು, ಅನುಭವ ಪೂರ್ವಕವಾಗಿ ಅದನ್ನು ತಿಳ್ಕೊಂಡಾಗಷ್ಟೇನೆ ನಾವು ಆ ತರ ಜೀವಿಸೋದಕ್ಕೆ ಹೆಲ್ಪ್ ಆಗುತ್ತೆ ಮಾಸ್ಟರ್ಸ್. ಆ ಸಾಕ್ಷಿ ತತ್ವವನ್ನು ನಮ್ಮಲ್ಲಿ ಹೆಚ್ಚು ಮಾಡ್ಕೋಬೇಕಪ್ಪ ಅಂದ್ರೆ ನಿಮ್ಗೆ ಧ್ಯಾನನೇ ಶರಣಾಗತಿ. ಯಾವಾಗ ನೀವು ಹೆಚ್ಚಿಗೆ ಧ್ಯಾನ ಮಾಡ್ತಾ ಇರ್ತೀರೋ ಅವಾಗ ಆ ಸಾಕ್ಷಿ ತತ್ವ ಅನ್ನೋದು ನಿಮ್ಮಲ್ಲಿ ಹೆಚ್ಚಾಕೊಂತ ಹೋಗುತ್ತೆ. ಸಾಕ್ಷಿ ಸಾಧನೆ, ಓಶೋ ಮಾಸ್ಟರ್ ಎಂತ ಗ್ರೇಟ್ ಬುಕ್ ಮಾಸ್ಟರ್ಸ್ ಅದು. ಸಾಕ್ಷಿ ಸಾಧನೆ ಅಂತ ಒಂದು ಬುಕ್ ಇದೆ, ಓಶೋ ಅವರು ಬರೆದಿರುವಂತ ಬುಕ್. ಆ ಬುಕ್ ಅನ್ನು ಓದಿ ನೀವು ಎಷ್ಟು ವಿತ್ ಎಕ್ಸಾಂಪಲ್ಸ್ ಓಶೋ ಮಾಸ್ಟರ್ ಅದರಲ್ಲಿ ಹೇಳಿದ್ದಾರೆ. ಬಹಳ ಚೆನ್ನಾಗಿದೆ ಮಾಸ್ಟರ್ಸ್ ಅದು. ಯಾವಾಗ ನಾವು ಸಾಕ್ಷಿ ತತ್ವವಾಗಿ ನೋಡ್ತಾ ಇರ್ತೀವೋ, ಏನೇನ್ ನೋಡ್ತಾ ಇರ್ತೀವಿ, ನಮ್ಮಲ್ಲಿ ಬರ್ತಾ ಇರುವಂತಹ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಎಮೋಷನ್ ಆಗಿರುವಂತಹ ಕೋಪವನ್ನು ಕೇವಲ ನೋಡ್ತಾ ಇರ್ತೀವಿ. ಭಯ ಬಂತಂದ್ರ ಕೇವಲ ಅದಕ್ಕೆ ರಿಯಾಕ್ಟ್ ಆಗದೆ, ಅನಲೈಸಿಸ್ ಮಾಡದೆ ಕೇವಲ ಒಂದು ಸಾಕ್ಷಿಯಾಗಿ ನೋಡ್ತಾ ಇರ್ತೀವಿ. ಒಬ್ಬರು ನೋಡಿದ್ರೆ ನಮಗೆ ಅಸೂಯೆ ಬಂತಪ್ಪ ಅಂದ್ರೆ ಆ ಎಮೋಷನ್ ಸಹಿತನು ಕೇವಲ ನೋಡ್ತಾನೆ ಇರ್ತೇವೆ. ಅಷ್ಟೇ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಬರುವಂತಹ ಪ್ರತಿ ಒಂದು ಆಲೋಚನೆ ಸಹಿತ ನಾವು ಸಾಕ್ಷೀಭೂತವಾಗಿ ನೋಡ್ತಾ ಇರ್ತೇವೆ. ಆವಾಗ ಆ ಕಮಲದ ಹೂವಿನ ಎಲಿ ಮೇಲೆ ಇರುವಂತಹ ನೀರ್ ತರ ನಾವು ಕೇವಲ ಒಂದು ಸಾಕ್ಷಿ ತತ್ವವಾಗಿ ಜೀವಿಸೋದಕ್ಕೆ
ಹೆಲ್ಪ್ ಆಗುತ್ತೆ ಮಾಸ್ಟರ್ಸ್. ಅಂದ್ರೆ ಬಂಧದಲ್ಲಿ ಇರಬೇಕು, ಸಂಸಾರದಲ್ಲಿ ಇರಬೇಕು. ಆ ಸಂಸಾರದಲ್ಲಿ ಇದ್ದೂನೇ ಆ ಸಂಸಾರ ಬಂಧಕ್ಕೆ ಸಿಕ್ಕಾಕೊಂಡಿರ್ಬಾರ್ದು. ರೊಕ್ಕ ಇರಬೇಕು, ಮನುಷ್ಯನಿಗೆ ಜೀವನ ಮಾಡೋದಕ್ಕೆ ರೊಕ್ಕ ಬೇಕು. ಹಣಕ್ಕೆ ನಾವು ಕಂಪ್ಲೀಟ್ ಆಗಿ ಸರೆಂಡರ್ ಆಗಿ ಇರಬಾರದು. ಯಾವುದೇ ಆಗ್ಲಿ ಅದು. ಅಂದ್ರೆ ನನ್ನ ವೈಯಕ್ತಿಕ ಉದ್ದೇಶ ಏನು ಅಂದ್ರೆ ಎಲ್ಲಾ ತರ ಇರಬೇಕು. ಸ್ಪಿರಿಚುವಾಲಿಟಿ ಅಂದ ಕೂಡ್ಲೇನೆ ನಾವು ಅದನ್ನು ತಗೋಬಾರದು, ಇದನ್ನ ತಗೋಬಾರದು ಅಂತ ಅದು ಏನು ಇಲ್ಲ. ಏನ್ ಬೇಕು ನಿಮ್ಗೆ ಅವಕಾಶ ಇತ್ತಪ್ಪ, ಆ ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇದೆ ಅಂದ್ರೆ ತಗೊಳ್ಳಿ, ಬೇಡ ಅನ್ನೋದಿಲ್ಲ. ಮನೆ ಇರ್ಲಿ, ಕಾರ್ ಇರ್ಲಿ, ಬಂಗಾರ ಇರ್ಲಿ, ಎಲ್ಲಾನು ಇರಬೇಕು. ಅದಕ್ಕೆ ಎಷ್ಟು ಅಟ್ಯಾಚ್ಮೆಂಟ್ ಆಗಿದ್ದೀವಿ ನಾವು, ಅಟ್ಯಾಚ್ಮೆಂಟ್ ಆಗಿದೀವ, ಡಿಟ್ಯಾಚ್ ಆಗಿದೀವ ಅನ್ನೋದು ಚೆಕ್ ಮಾಡ್ಕೊಂತಾ ಇದ್ರೆ ಸಾಕು. ಅವಾಗ ನಮ್ಮಲ್ಲಿ ಅಹಂಕಾರ ಅನ್ನೋದೇ ಹುಟ್ಟೋದೇ ಇಲ್ಲ. ಯಾವಾಗ ಸಾಧಕರು ಸಾಕ್ಷಿ ತತ್ವವನ್ನು ಹೆಚ್ಚಿಗೆ ಮಾಡ್ಕೊಂತ ಇರ್ತಾರೋ ಡೆಫಿನೆಟ್ಲಿ ಅವ್ರ ಸಾಧನೆಯಲ್ಲಿ ಅದ್ಭುತವಾದ ಸಾಧನಕ್ಕೆ ಅದು ಹೆಲ್ಪ್ ಆಗುತ್ತೆ ಮಾಸ್ಟರ್ಸ್. ಕೇವಲ ಒಂದು ಸಾಕ್ಷಿಯಾಗಿ ನೋಡ್ತಾ ಇರ್ಬೇಕಷ್ಟೆ. ಈ ಸಾಕ್ಷಿಯಾಗಿ ನೋಡ್ಬೇಕಂದ್ರೆ ಇನ್ನೊಂದು ಬೆಸ್ಟ್ ವೇ ಏನಂದ್ರೆ ಕಾನ್ಶಿಯಸ್ ಬ್ರೀತಿಂಗ್. ನೀವೇನೇ ಒಂದು ಕೆಲಸ ಮಾಡ್ತಾ ಇರಿ, ಒಂದು 5 ಬ್ರೆತ್, 5 ಸಲ ನೀವು ಉಸಿರಾಟವನ್ನು ಗಮನಿಸಿ. ನೀವೇನೇ ಕೆಲಸ ಮಾಡ್ತಾ ಇರಿ, ಒಂದ್ 5 ಕ್ಷಣ ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಇರಿ. ಅವಾಗ ಏನಾಗುತ್ತೆ ಅಂದ್ರ ನೀವು ಈ ಕಂಪ್ಲೀಟ್ ಪ್ರೆಸೆಂಟ್ ಮೂಮೆಂಟ್ಗೆ ಬರ್ತೀರಿ, ಮೈಂಡ್ಫುಲ್ನೆಸ್ಗೆ ಬರ್ತೀರಿ. ಇದು ಯಾವಾಗ ನಿಧಾನವಾಗಿ 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 ಹೆಚ್ಚಿಗೆ ಹಾಕೊಂತ ಹೋಗ್ತದೋ ಕಂಪ್ಲೀಟ್ ಆಗಿ ಆ ಸಾಕ್ಷಿ ತತ್ವವನ್ನೋದು ನಾವು ಅದರಲ್ಲಿ ಜೀವಿಸೋದಕ್ಕೆ ಹೆಲ್ಪ್ ಆಗುತ್ತೆ ಮಾಸ್ಟರ್. ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿದ್ದೆ ಇದು. ಏನೇ ಒಂದು ಕೆಲಸ ಮಾಡ್ತಾ ಇದ್ರು, ಅಡಿಗೆ ಮಾಡುವಾಗನು ಒಂದು 5 ಸೆಕೆಂಡ್ಸ್ ಉಸಿರಾಟವನ್ನು ಗಮನಿಸೋದು. ಫೋನ್ ತಗೊಂತಾ ಇರುವಾಗನು ಒಂದು 5 ಸೆಕೆಂಡ್ಸ್ ಉಸಿರಾಟವನ್ನು ಗಮನಿಸೋದು. ಏನೇ ವರ್ಕ್ ಮಾಡ್ತಾ ಇರುವಾಗನು ಒಂದು 5 ಸೆಕೆಂಡ್ಸ್ ಉಸಿರಾಟವನ್ನು ಗಮನಿಸ್ತಾ ಇರ್ತೇನೆ. ಅವಾಗ ಕಂಪ್ಲೀಟ್ ನನ್ನ ಮೈಂಡ್ಫುಲ್ನೆಸ್ ಇನ್ಕ್ರೀಸ್ ಆಗಿದೆ. ಮನಸ್ಸು ಪ್ರತಿ ಒಂದು ಆವರೇಜ್ ಪರ್ಸನ್ ಒಂದ್ ದಿನಕ್ಕೆ 60,000ದಿಂದ 80,000 ತನಕ ವಿಚಾರಗಳಿರ್ತಾವಂತ. ಯಾವಾಗ ನಾವು ಕಾನ್ಶಿಯಸ್ ಆಗಿ ಬ್ರೀತಿಂಗ್ ಅನ್ನು ಸಹಜವಾಗಿ ನಡೀತಾ ಇರುವಂತಹ ಉಸಿರಾಟವನ್ನ ಗಮನಿಸೋದು ಶುರು ಮಾಡಿರ್ತೀವೋ ಆ ವಿಚಾರಗಳೆಲ್ಲ ಕಡಿಮೆ ಆಗೋದು ನಾನೇ ನನ್ನ ಇದರಲ್ಲಿ ಎಕ್ಸ್ಪೆರಿಮೆಂಟ್ ನಲ್ಲಿ ಪ್ರೂವ್ ಆಗಿದೆ. ಕಡಿಮೆ ಆಗ್ತಾ ಹೋಗು. ಧ್ಯಾನನು ಅದ್ಭುತವಾಗಿ ನಿಮಗೆ ಧ್ಯಾನದಲ್ಲಿ ಕೂತಿದ್ದಾಗ ಅದ್ಭುತ ಧ್ಯಾನನು ಬರುತ್ತೆ ಮಾಸ್ಟರ್ಸ್. ಇವಾಗ ಸಾಕ್ಷಿ ಸಾಧನೆ ಮಾಡ್ತಾ ಇದ್ದೀವಿ. ಸಾಕ್ಷಿ ಸಾಧನೆ ಬಗ್ಗೆ ತಿಳ್ಕೊಂಡಿದ್ವಿ. ಓಕೆ, ಸಾಧನೆ ಮಾಡುವಾಗ ಪ್ರತಿಯೊಬ್ಬ ಸಾಧಕರಿಗೆ 4 ಎನಿಮೀಸ್, ಶತ್ರುಗಳು ಅನ್ನೋದು ಹುಡ್ತಾವ. ಈ 4 ಶತ್ರುಗಳು ಏನೇನು ಶತ್ರುಗಳಪ್ಪ ಅಂದ್ರೆ, ಫಸ್ಟ್ ಎನಿಮಿ ಸಾಧನೆಯಲ್ಲಿ ಏನಂದ್ರೆ ಭಯ. ಈ ಭಯ ಎಲ್ಲಿರುತ್ತೆ ಅಂದ್ರೆ ನಮ್ಮ ಮೂಲಾಧಾರ ಚಕ್ರದಲ್ಲೇ ಇರುತ್ತೆ. ಎಷ್ಟೇ ಧ್ಯಾನ ಮಾಡಿದ್ರು ಆ ಭಯವನ್ನು ನಾವು ರಿಲೀಸ್ ಮಾಡಿಲ್ಲ ಅಂದ್ರೆ ಅದು ನಿಮಗೆ ಅತಿ ದೊಡ್ಡ ಶತ್ರು ತರ ಆಗ್ಬಿಡುತ್ತೆ ಮಾಸ್ಟರ್ಸ್. ನಿಮಗೆ ಮುಂದಕ್ಕೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಎರಡನೇದು ಸಿದ್ಧಿಗಳು. ಹೆಚ್ಚಿಗೆ ಸಾಧನೆ ಮಾಡುವವರಿಗೆ ಕೆಲವೊಂದು ಸಿದ್ಧಿಗಳು, ಗಿಫ್ಟ್ಸ್ ಅನ್ನೋದು ಯೂನಿವರ್ಸ್ ಕೊಟ್ಟಿರುತ್ತೆ. ಈ ಸಿದ್ಧಿಗಳು ಬಂದ ಕೂಡಲೇ ನಾವು ಕಂಪ್ಲೀಟ್ ಆ ಟ್ರಾಪ್ಗೆ ಬೀಳ್ತೇವೆ. ಏನಪ್ಪ ಟ್ರಾಪ್ ಅಂದ್ರೆ, ನಾನು ಗ್ರೇಟ್ ಮಾಸ್ಟರ್, ಅದೊಂದು ಟ್ರಾಪ್. ನನಗೆ ಅದ್ಭುತವಾದ ಅನುಭವಗಳಿದಾವೆ, ಅದು ಒಂದು ಟ್ರಾಪೆ. ನಾನೊಂದು ಗ್ರೇಟ್ ಥರ್ಡ್ ಐ ಮಾಸ್ಟರ್, ಅದು ಒಂದು ಟ್ರಾಪೆ. ಇಂಥ ಸಿದ್ಧಿಗಳಿಗೆ ಒಳಗಾಗಿರ್ತಾರೆ. ಇದನ್ನು ಅತಿ ದೊಡ್ಡ ಶತ್ರುಗಳು ಸಾಧನೆಯಲ್ಲಿ. ಇದರಿಂದನೂ ನಾವು ಹೊರಗೆ ಬರ್ಬೇಕು. ಅಂದ್ರೆ ಯಾವಾಗ ನಿಮಗೆ ಅವೇರ್ನೆಸ್ ಇನ್ಕ್ರೀಸ್ ಆಗ್ತೈತೋ, ನಿಮ್ಮ ಕಾಸ್ಮಿಕ್ ಎನರ್ಜಿ ಲೆವೆಲ್ಸ್ ಹೆಚ್ಚಿಗೆ ಆಗಿರ್ತಾವೋ, ಇಂಥ ಟ್ರಾಪ್ಸ್ ನಿಂದ ಈಸಿಯಾಗಿ ನೀವು ಹೊರಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಮೂರನೇ ಶತ್ರು ಏನಂದ್ರೆ ಪರಿಮಿತ ಜ್ಞಾನ. ಪರಿಮಿತ ಜ್ಞಾನ, ಅಪರಿಮಿತ ಜ್ಞಾನ ಎಲ್ಲ ಇದು ಪರಿಮಿತ ಜ್ಞಾನ, ಲಿಮಿಟೆಡ್ ನಾಲೆಡ್ಜ್.
ನನಗೆಲ್ಲ ಗೊತ್ತಿದೆ ಅನ್ಕೊಂತ ಇರ್ತಾರೆ. ಯಾರಿಗೂ ಏನು ಗೊತ್ತಿಲ್ಲ. ಎಲ್ಲರೂ ಆಧ್ಯಾತ್ಮಿಕದಲ್ಲಿ ಪ್ರತಿ ಒಬ್ಬರು ಪ್ರತಿನಿತ್ಯ ಸ್ಟೂಡೆಂಟ್ ಆಗಿನೇ ಇರ್ತಾರೆ ಮಾಸ್ಟರ್ಸ್. ಪ್ರತಿನಿತ್ಯ ಸ್ಟೂಡೆಂಟ್ ಆಗಿರುವಂತವರಷ್ಟೇ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿಸ್ತಾರೆ. ಸೃಷ್ಟಿಗೆ ಮೂಲವಾದ ಪರಮೇಶ್ವರನು ಸಹಿತ ಇನ್ನೂ ಧ್ಯಾನದಲ್ಲಿನೇ ಇರ್ತಾನೆ. ಯಾಕಂದ್ರೆ ಇನ್ನೂ ತಿಳ್ಕೊಳ್ಳೋದು ಇದೆ ಅಂತ. ಸೊ ಪರಿಮಿತ ಜ್ಞಾನ, ನನಗೆಲ್ಲ ಗೊತ್ತಿದೆ ಅನ್ನೋ ಭಾವನೆಯಿಂದ ಹೊರಗೆ ಬರಬೇಕು. ಅದಕ್ಕೆ ಒಂದು ಪತ್ರಿ ಸರ್ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ರಂತೆ, 1199 ಕಾನ್ಸೆಪ್ಟ್. ಅಂದ್ರೆ ನಿನಗ್ ಗೊತ್ತಿರೋದು ಒಂದೇ, 10ರಲ್ಲಿ ನಿನಗ್ ಗೊತ್ತಿರೋದು ಒಂದೇ, ತಿಳ್ಕೊಬೇಕಾಗಿರೋದು 9 ಅಂತ. ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ಒಂದು ಸ್ಟೂಡೆಂಟ್ ಆಗಿ ಇರ್ಬೇಕು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿಸಬೇಕು ಅಂದ್ರೆ. ಲಾಸ್ಟ್ 4ನೇ ಶತ್ರು ಏನಪ್ಪ ಸಾಧನೆಯಲ್ಲಿ ನಮ್ಗೆ ಎದುರಾಗೋ ಶತ್ರು ಅಂದ್ರೆ ಕಂಫರ್ಟ್ ಝೋನ್. ಕಂಫರ್ಟ್ ಆಗಿ ಅಂದ್ರೆ ನಾವು ಹ್ಯಾಪಿಯಾಗಿ ಒಂದು ಝೋನ್ ಅಲ್ಲಿ ಇರ್ತೀವಿ, ಅದರಿಂದ ಹೊರಗೆ ಬರೋದಕ್ಕೆ ಭಯ. ಏನಂದ್ರೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಧ್ಯಾನವನ್ನು ಯಾರಿಗಾದ್ರೂ ಹೇಳಿದ್ರೆ ಅವ್ರು ಹೇಳ್ತಾರೆ, ನಾನು ರಿಟೈರ್ಮೆಂಟ್ ಆಗಿದ ಮೇಲೆ ನನಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇದಾವೆ ಮೇಡಮ್, ಆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಫಿನಿಶ್ ಮಾಡ್ಕೊಂಡ ಮೇಲೆ ನಾನು ಧ್ಯಾನಕ್ಕೆ ಬರ್ತೀನಿ, ಅಲ್ಲಿ ತನಕ ನಾನು ಧ್ಯಾನಕ್ಕೆ ಬರಲ್ಲ ಅಂತ ಅವ್ರ ಸುತ್ತ ಒಂದು ಗೆರೆಯನ್ನು ಅವ್ರು ಗೆರೆ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಭಯ, ಅವ್ರ ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದ್ರೆ ಏನಾಗ್ಬಿಡಿತ್ತು ಅಂತ ಅವ್ರಿಗೆ ಭಯ. ರಿಸ್ಕ್ ತಗೊಳ್ಳೋದಕ್ಕೆ ಅವರು ಮುಂದಕ್ಕೆ ಬರೋದೇ ಇಲ್ಲ. ಯಾವಾಗ ನಾವು ಮುಂದಕ್ಕೆ ಬರೋದಿಲ್ಲೋ ಅವಾಗ ಆ ಶತ್ರು ಏನಾಯ್ತಲ್ಲ, ಕಂಫರ್ಟ್ ಝೋನ್ ಅನ್ನೋದು ಅತಿ ದೊಡ್ಡ ಶತ್ರುವಾಗಿ ನಿಂತ್ಕೊಂಡ್ಬಿಡುತ್ತೆ. ಸಾಧನೆಯಲ್ಲಿ ಮುಂದುವರಿಯೋದಕ್ಕೆ ಆಗೋದೇ ಇಲ್ಲ. ಕಂಫರ್ಟ್ ಝೋನ್ ನಿಂದ ಯಾವಾಗ್ಲೂ ಹೊರಗೆ ಬರಬೇಕು. 8ನೇ ಪಾಯಿಂಟ್ ಏನಂದ್ರೆ ಇಷ್ಟ అయిಷ್ಟ. ಸಾಧಕರಲ್ಲಿ ಇದೊಂದು ಪಾಯಿಂಟ್, ಇಷ್ಟ అయిಷ್ಟ. ಪ್ರತಿಯೊಂದು ನಮಗೆ ಇಷ್ಟ ಇರೋದನ್ನು ಹೆಚ್ಚಿಗೆ ನೋಡ್ತಾ ಇರ್ತೀವಿ. ಇಷ್ಟ ಇಲ್ಲ ಅಂದ್ರೆ ಅದ್ರ ಕಡೆ ಹೋಗೋದೇ ಬಿಡ್ತೀವಿ ನಾವು. ಅಂದ್ರೆ ಇಲ್ಲಿ ನಾವು ಇಷ್ಟ అయిಷ್ಟ ಅನ್ನೋ ಎರಡಕ್ಕೂ ನಾವೇ ಲೇಬಲ್ ಹಾಕ್ತಾ ಇದ್ದೀವಿ. ಇದು ನನಗೆ ಬೇಡ, ಇದು ನನಗೆ ಇಷ್ಟ ಇಲ್ಲ ಅಂತ. ಈ ಲೇಬಲ್ ಇಂದ ನಾವು ಹೊರಗೆ ಬರಬೇಕು ಫಸ್ಟ್ ಆಫ್ ಆಲ್. ಯಾಕೆ ಅಂದ್ರೆ ಇವಾಗ ನೋಡಿ, ಒಂದು ಮೂವಿಗೆ ಹೋಗಿರ್ತೀವಿ ನಾವು, ಮೂವಿನಲ್ಲಿ ದೊಡ್ಡ ಸ್ಕ್ರೀನ್ ಇದೆ. ಆ ದೊಡ್ಡ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ಆ ಪಿಕ್ಚರ್ಸ್ ಅನ್ನು ನೋಡೋದು ಬಿಟ್ಟು ಕೇವಲ ಈ ತರ ಒಂದು ಸಣ್ಣ ಕನ್ನಡಿಯಲ್ಲಿ ಸಣ್ಣದೇ ಇಷ್ಟು ತಗೊಂಡು ನಾವು ನೋಡ್ತಾ ಇದ್ರೆ ಎಲ್ಲಿ ಮಠ ಕಾಣ್ತೈತಿ? ಒಂದೇ ಒಂದು ರೌಂಡ್ ತರ ಕಾಣ್ತೈತಿ. ಅತಿ ದೊಡ್ಡ ಅಲ್ಲಿರುವಂತಹ ಆ ದೊಡ್ಡ ಸ್ಕ್ರೀನ್ ನಲ್ಲಿ ನೋಡೋದು ಬಿಟ್ಟು ನಮಗೂ ನಾವೇ ಇಷ್ಟ అయిಷ್ಟ ಅನ್ನೋ ಲೇಬಲ್ ಅನ್ನು ಹಾಕೊಂಡು ಕೇವಲ ಇಷ್ಟೇ ನನ್ನ ಪ್ರಪಂಚ, ಇಷ್ಟೇ ಇದೆ ನನ್ನಲ್ಲಿ ಅಂತ ಹಿಂಗೆ ನೋಡೋದಕ್ಕೆ ಶುರು ಮಾಡ್ತಾ ಇರ್ತೇವೆ. ಯೂನಿವರ್ಸ್ ನಲ್ಲಿ ನಮಗೆ ಗೊತ್ತಿಲ್ಲದ ಅನಂತವಾದ ಅದ್ಭುತವಾದ ಡೋರ್ಸ್ ಅನ್ನೋದು ಓಪನ್ ಆಗ್ಬೇಕು. ಓಪನ್ ಆಗ್ಬೇಕು ಅಂದ್ರೆ ನೀನು ಇಲ್ಲಿಂದ ಹೊರಗೆ ಬರ್ಬೇಕು. ನೀನು ಹಾಕೊಂಡಿರುವಂತಹ ಈ ಲೇಬಲ್ಸ್, ಇಷ್ಟ అయిಷ್ಟ, ಈ ಕಂಫರ್ಟ್ ಝೋನು, ಇವೆಲ್ಲರಿಂದ ನೀನು ಯಾವಾಗ ಹೊರಗೆ ಬರ್ತೀಯೋ ಅವಾಗ ನೀನು ಕಂಪ್ಲೀಟ್ ಆಗಿ ನೋಡೋದಕ್ಕೆ ನಿನಗೊಂದು ಅವಕಾಶ ಸಿಗುತ್ತೆ. ಅಂದ್ರೆ ಎಕ್ಸ್ಪ್ಲೋರ್ ಆಗ್ತೀವಿ ನಾವು. ಎಕ್ಸ್ಪ್ಲೋರ್ ಆಗ್ಬೇಕು. ನನಗದು ಬೇಡ ಅಂತ ನಿಂತ್ಕೊಂಡ್ಬಿಡ್ತೀವಿ. ಯಾಕೆ ಅಂದ್ರೆ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ, ಇವಾಗ ನಮ್ಮ ಲೇಡೀಸ್ಗೆ ನಾವೇನ್ ಮಾಡ್ತೀವಂದ್ರೆ, ಈಗ ಬೇಳೆ ಸಾರು ಮಾಡ್ಬೇಕಂದ್ರೆ ಇಟ್ಸ್ ವೆರಿ ಈಸಿ. ಯಾಕಂದ್ರೆ ಇಷ್ಟೋ ವರ್ಷ ಕಾಲ ನಾವು ನಮ್ಮ ಮನಸ್ಸಿಗೆ ಗೊತ್ತಿದೆ ಬೇಳೆ ಸಾರು ಹೇಗೆ ಮಾಡ್ಬೇಕು ಅಂತ. ಅದು ಕಣ್ಣು ಮುಚ್ಕೊಂಡ್ರು, ಬೇರೆಯವ್ರ ಜೊತೆ ಫೋನ್ ಮಾತಾಡ್ಕೊಂತ ಇದ್ರು ಬೇಳೆ ಸಾರು ಮಾಡಿಟ್ಬಿಡುತ್ತೆ ಅದು. ಅದೇ ನಾವು ಹೊಸದಾಗಿ ಒಂದು ಅಡುಗೆಯನ್ನು ಮಾಡ್ಬೇಕಂದ್ರೆ
ನಮ್ಮ ಮೈಂಡ್ ಪ್ರೆಸೆಂಟ್ ಮೊಮೆಂಟ್ ನಲ್ಲಿ ಇರುತ್ತೆ. ಯಾವಾಗ ಪ್ರೆಸೆಂಟ್ ಮೊಮೆಂಟ್ ನಲ್ಲಿ ಇರ್ತೈತಲ್ಲ, ಅದು ನಮ್ಮ ಆತ್ಮಕ್ಕೆ ಅದ್ಭುತವಾದ ಆಹಾರವಾಗಿರುತ್ತೆ. ಅಂದ್ರೆ ನಮ್ಮ ಆತ್ಮಕ ಎಕ್ಸ್ಪೀರಿಯನ್ಸ್ ಬೇಕು. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಗೆರೆಯನ್ನು ಹಾಕೊಂಡು ಇಷ್ಟರಲ್ಲಿನೇ ನೋಡ್ತಾ ಇರ್ತೀವಿ, ಇಷ್ಟೇ ನನ್ನ ಪ್ರಪಂಚ ಅಂತ. ಈ ಲೇಬಲ್ಸ್ ನಿಂದನೂ ಒಬ್ಬ ಸಾಧಕ ಹೊರಗೆ ಬರಬೇಕು. 365 ಡೋರ್ಸ್ ಅಲ್ಲಿ ಒಂದು ಡೋರ್ ಕ್ಲೋಸ್ ಆತಂದ್ರ ರಿಮೈನಿಂಗ್ 364 ಡೋರ್ಸ್ ನಿನ್ಗೋಸ್ಕರ ಓಪನ್ ಆಗೋದಕ್ಕೆ ರೆಡಿ ಇರ್ತಾವಂತ ಅರ್ಥ. ಒಂದು ಡೋರ್ ಕ್ಲೋಸ್ ಆತಂದ್ರ ನನ್ನ ಜೀವನ ಮುಗೀತು ಅಂತ ಅನ್ಕೋಬಾರ್ದು. ಆ ಲೇಬಲ್ ಅನ್ನು ತೆಗಿಬೇಕು ಫಸ್ಟ್ ಆಫ್ ಆಲ್. ಇನ್ನೊಂದು ಪಾಯಿಂಟ್ ಏನಂದ್ರೆ, ಇಷ್ಟ ಅಯಿಷ್ಟ ಅನ್ನೋ ಲೇಬಲ್ಸ್ ಅನ್ನು ತೆಗೆದ ಮೇಲೆ ಗ್ರಾಟಿಟ್ಯೂಡ್ ಇರಬೇಕು, ಕೃತಜ್ಞತೆ ಸಲ್ಲಿಸಬೇಕು. ಪ್ರತಿಯೊಂದಕ್ಕೂ ಕೃತಜ್ಞತೆ ಸಲ್ಲಿಸಬೇಕು. ಟಾರ್ಕಮ್ ಸೆರೆಡಿಯರನ್ ಮಾಸ್ಟರ್ ಹೇಳ್ತಾರೆ, ಒಂದು ಗಿಡದ ಕೆಳಗಡೆ ಹೋಗಿ ನೀನು ಒಂದು ನಿಮಿಷದ ಕಾಲ ನಿಂತಾಗ ಆ ಗಿಡದಿಂದ ನೀನು ತಗೊಂಡಿರುವಂತಹ ಆ ತಂಪಾದ ಗಾಳಿಗೂ ಸಹಿತ ನೀನು ಗ್ರಾಟಿಟ್ಯೂಡ್ ತಿಳಿಸು ಅಂತಾರ ಅವ್ರು. ಪ್ರತಿ ಒಂದಕ್ಕೂ ಗ್ರಾಟಿಟ್ಯೂಡ್ ತಿಳಿಸ್ಬೇಕು, ಪ್ರತಿ ಒಂದಕ್ಕೂ. ಯಾವಾಗ ನನ್ ಕಡೆ ಇರುವಂತಹ ಏನೋ ಒಂದು ಇರುತ್ತೆ, ನಮ್ ಕಡೆ ಬೇರೆಯವ್ರ ಕಡೆ ಇಲ್ಲದ ವಸ್ತುಗಳು ನಮ್ ಕಡೆ ಇರುತ್ತೆ, ಸೇ ಗ್ರಾಟಿಟ್ಯೂಡ್. ಪ್ರತಿದಿನ ನಾವು ಸನ್ಲೈಟ್ ತಗೊಂಡಿರ್ತೀವಿ, ಸೇ ಗ್ರಾಟಿಟ್ಯೂಡ್. ಗ್ರಾಟಿಟ್ಯೂಡ್ ಎನ್ನೋದು ನಾವು ಪ್ರತಿ ಒಂದಕ್ಕೂ ನಾವು ಹೇಳ್ತಾ ಬರಬೇಕು, ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಈ ಗ್ರಾಟಿಟ್ಯೂಡ್ ಜೊತೆಗೆ ಸಂಪದ ಅಂದ್ರೆ ಅಬಾಂಡೆನ್ಸ್. ಅಂದ್ರೆ ಟ್ರೆಷರಿ ತುಂಬಾ ರೊಕ್ಕ ಹಣ ಇರೋದಲ್ಲ ಅಬಾಂಡೆನ್ಸ್ ಅನ್ನೋದು. ಈ ಸಮಯಕ್ಕೆ, ಈ ಪ್ರಸ್ತುತ ಕ್ಷಣದಲ್ಲಿ ನನಗೆ ಏನ್ ಬೇಕೋ, ಎಷ್ಟು ಬೇಕೋ ಅಷ್ಟು ಸಂಪಾದನೆ ನನ್ನ ಹತ್ರ ಇತ್ತಪ್ಪ ಅಂದ್ರೆ ಅಬಾಂಡೆಂಟ್ ಲೈಫ್ ಅನ್ನು ನಾನು ಲೀಡ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅದು ರೈಟ್ ಅಬಾಂಡೆನ್ಸ್. ಈ ಸಮಯಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಹಣ ನನ್ನ ಹತ್ರ ಇದೆಯಾ, ಎನಫ್ ಅಬಾಂಡೆಂಟ್ ಲೈಫ್ ಅನ್ನು ನಾನು ಲೀಡ್ ಮಾಡ್ತಾ ಇದ್ದೀನಿ. ಆ ಅಬಾಂಡೆಂಟ್ ಲೈಫ್ಗೆ ಥ್ಯಾಂಕ್ ಯು ಅಂತ ಗ್ರಾಟಿಟ್ಯೂಡ್ ಅನ್ನು ಸಲ್ಲಿಸ್ಬೇಕು. 21 days ಕಂಟಿನ್ಯೂ ಆಗಿ ಪ್ರತಿ ಕ್ಷಣ ನಾವು ಪ್ರತಿಯೊಂದಕ್ಕೂ ನಾವು ಯಾವಾಗ ಗ್ರಾಟಿಟ್ಯೂಡ್ ಅನ್ನು ಸಲ್ಲಿಸ್ತಾ ಇರ್ತೀವೋ ಅದು ನಮ್ಮ ಮನಸ್ಸಿಗೆ ಒಂದು ಹ್ಯಾಬಿಟ್ ಅನ್ನೋದು ಆಗ್ಬಿಡುತ್ತೆ. ಈ ಕಣ್ ಮುಚ್ಕೊಂಡ್ರು ಸಹಿತ ನಿಮ್ಮ ಮನಸ್ಸು ನಿಮಗೆ ಆ ಹ್ಯಾಬಿಟ್ ಅನ್ನೋದು ಶುರು ಮಾಡಿಸುತ್ತೆ. ಸೇ ಗ್ರಾಟಿಟ್ಯೂಡ್ 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 ಅಂತ. ಪ್ರತಿಯೊಂದಕ್ಕೂ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು. ಇನ್ನೊಂದು ಪಾಯಿಂಟ್, ಡೂ ಆರ್ ಡೈ. ಸಾಧಕರು ಸಾಧನೆ ಮಾಡುವಾಗ ಡೂ ಆರ್ ಡೈ ಈ ಒಂದು ಪದವನ್ನು ನೆನಪಿಟ್ಕೋಬೇಕು. ಏನೇ ಆದ್ರೂ ಪರವಾಗಿಲ್ಲ, ಮಾಡೋದಾದ್ರೆ ಮಾಡು, ಇಲ್ಲ ಅಂದ್ರೆ ಬಿಟ್ಬಿಡು. ಬೆಸ್ಟ್ ಎಕ್ಸಾಂಪಲ್ ಏನಂದ್ರ, ಹಿಂಸೆ ಮಾಡಬಾರದು. ನಮ್ಮೆಲ್ಲರಿಗೂ ಗೊತ್ತಿದೆ, ಹಿಂಸೆ ಮಾಡಬಾರದು. ಅಹಿಂಸಾ ಮಾರ್ಗನೇ ಸತ್ಯವಾದ ಮಾರ್ಗ ಅಂತ. ಇಂಥ ಪ್ರಿನ್ಸಿಪಲ್ ಕಡೆ ಬಂದಾಗ ನಾವೇನ್ ಮಾಡ್ಬೇಕು, ಏನ್ ಮಾಡ್ತೀವಿ ನಾವೆಲ್ಲರೂ? ಡೆಫಿನೆಟ್ಲಿ ಸ್ಟ್ಯಾಂಡ್ ಲೈಕ್ ಎ ರಾಕ್. ಪ್ರಿನ್ಸಿಪಲ್ ಕಡೆ ಬಂದಾಗ ಒಂದು ಕಲ್ಲು ತರ ನಿಲ್ಬೇಕು. ಇಲ್ಲ ಅಂದ್ರೆ ಅದು ಅಲ್ಲ, ಅದು ಆ ದಾರಿ ನಿಮ್ಗೆ ಕರೆಕ್ಟ್ ಅಲ್ಲ ಅಂತ ಅರ್ಥ. ಅಹಿಂಸೋ ಪರಮೋ ಧರ್ಮ ಅಂತ ಹೇಳ್ತಾರೆ. ಸೊ ಅಂತ ಸಿಚುವೇಶನ್ ನಿನ್ಗೆ ಬಂದಾಗ ಡೂ ಆರ್ ಡೈ. ಅಷ್ಟೇ ಅಲ್ಲ, ನಮ್ಮ ಈ ಮಾಂಸ ಪಿಂಡವನ್ನು ಮಂತ್ರಪಿಂಡವಾಗಿ ತಯಾರಿ ಮಾಡಬೇಕು ಅಂತ ಸದಾನಂದ ಯೋಗಿ ಮಾಸ್ಟರ್ ಅವರು ಪತ್ರಿಜಿ ಅವ್ರಿಗೆ ಹೇಳಿರ್ತಾರೆ. ಅವಾಗ ಅವರು ಹೇಳಿರೋ ಪದಾನೇ ಇದು, ಡೂ ಆರ್ ಡೈ ಅನ್ನೋ ಈ ವರ್ಡ್. ಪ್ರತಿಯೊಬ್ಬ ಸಾಧಕರನ್ನು ಪ್ರಿನ್ಸಿಪಲ್ಸ್ ಕಡೆ ಬಂದಾಗ ಕರೆಕ್ಟ್ ಆಗಿ ನಿಲ್ಲಬೇಕು.
ಇನ್ನೊಂದು ಪಾಯಿಂಟ್, ಇನ್ನೊಂದು ಮಾರ್ಗ ಸಾಧಕರಿಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ಜರ್ನಲಿಂಗ್ ಅಂಡ್ ಕ್ಲಾರಿಟಿ. ಜರ್ನಲ್ ಮಾಡ್ಬೇಕು. ಏನೇನ್ ಜರ್ನಲ್ ಮಾಡ್ತೀವಿ? ನಮ್ಮ ಮೈಂಡ್ ನಲ್ಲಿ ನಡೀತಾ ಇರುವಂತಹ ಪ್ರತಿ ಒಂದನ್ನು ಪೇಪರ್ ಮೇಲೆ ಇಡೋದೇ ಜರ್ನಲಿಂಗ್. ನಮ್ಮ ಮೈಂಡ್ ನಲ್ಲಿ ಏನೇನ್ ನಡೀತಾ ಇರುತ್ತೆ, ಅದು ಪಾಸಿಟಿವ್ ಥಾಟ್ಸಾ, ನೆಗೆಟಿವ್ ಥಾಟ್ಸಾ, ಇಲ್ಲ ಇಷ್ಟು ನಮ್ಮ ಮನಸ್ಸಿನಲ್ಲಿ ನಾವು ತುಂಬಿಕೊಂಡಿರುವಂತಹ ನಂಬಿಕೆ ವ್ಯವಸ್ಥೆನ, ಏನೇನು ರಿಪೀಟೆಡ್ ಆಗಿ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೋ ಈ ಪ್ರತಿ ಒಂದನ್ನು ನಾವು ಜರ್ನಲಿಂಗ್ ನಲ್ಲಿ ಪ್ರತಿದಿನ ಬರಿತಾ ಇದ್ರೆ ನಿಧಾನವಾಗಿ ಅದರಿಂದ ಹೊರಗೆ ಬರ್ತೀರಿ ನೀವು. ಯಾಕಂದ್ರೆ ಜರ್ನಲಿಂಗ್ಗೆ ಅಷ್ಟು ಪವರ್ ಇದೆ. ಸಕ್ಸಸ್ಫುಲ್ ಪೀಪಲ್ ಇನ್ ದ ವರ್ಲ್ಡ್ ಆಲ್ವೇಸ್ ದೇ ಯೂಸ್ ಟು ಜರ್ನಲ್. ಪ್ರತಿಯೊಂದನ್ನ ಅವ್ರು ಜರ್ನಲ್ ಮಾಡ್ತಾರಂತ, ಅದಕ್ಕೆ ಅವ್ರ ಲೈಫಲ್ಲಿ ಅವ್ರು ಸಕ್ಸಸ್ಫುಲ್ ಆಗಿರ್ತಾರೆ. ಮನಸ್ಸಿನಲ್ಲಿ ಏನೇ ಬಂದ್ರು ಅದನ್ನ ಪೇಪರ್ ಮೇಲೆ ಇಡೋದೇ ಜರ್ನಲಿಂಗ್. ಇನ್ನೊಂದು ಕ್ಲಾರಿಟಿ. ಏನು ಕ್ಲಾರಿಟಿ? ನಮಗ್ ಏನ್ ಬೇಕೋ ನಮಗ್ ಗೊತ್ತಾಗೋದಿಲ್ಲ. ನೋ ಕ್ಲಾರಿಟಿ. ಎಷ್ಟು ಬೇಕೋ ಗೊತ್ತಿಲ್ಲ, ಏನ್ ಬೇಕು ಅನ್ನೋ ಗೊತ್ತಿಲ್ಲ. ಸುಮ್ಮನೆ ಎಲ್ಲಾರು ಮಾಡ್ತಾ ಇದ್ರೆ ನಾವು ಮಾಡ್ತಾ ಇದೀವಿ ಅಂತ ಅನ್ಕೊಂತೇವೆ. ಯಾಕೆ ಮಾಡ್ತಾ ಇದೀವಿ ಕ್ವಶನ್ ಹಾಕೋಬೇಕು. ಅದಕ್ಕೆ ಆನಾಪಾನಸತಿ ಧ್ಯಾನವನ್ನು ಹೇಳುವಾಗ ಬಿಗಿನರ್ಸ್ಗೆ ಫಸ್ಟ್ 7 days ನೀವು ಕನ್ಸಿಸ್ಟೆನ್ಸಿ ಆಗಿ ಮೆಡಿಟೇಷನ್ ಅನ್ನು ಮಾಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತೇವೆ. ಕನ್ಸಿಸ್ಟೆನ್ಸಿ ಆಗಿ ಬಿಡದೆ ನೀವು ಧ್ಯಾನವನ್ನು ಮಾಡಬೇಕು. ಅಟ್ಲೀಸ್ಟ್ ಫಸ್ಟ್ 7 days to 21 days. 21 days ಕಂಪ್ಲೀಟ್ ಆಗಿ ಯಾರು ಫಿನಿಶ್ ಮಾಡಿರ್ತಾರ ಆ ಕೋರ್ಸು, ಡೆಫಿನೆಟ್ಲಿ ಅವ್ರಿಗೆ ಏನ್ ಬೇಕು ಅನ್ನೋ ಕ್ಲಾರಿಟಿ ಅನ್ನೋದು ಅವ್ರಿಗೆ ಬರುತ್ತೆ. ಕ್ಲಾರಿಟಿ ಈಸ್ ಮಸ್ಟ್ ಇಂಪಾರ್ಟೆಂಟ್. ಏನ್ ಮಾಡ್ತಾ ಇದೀವಿ ಅದಕ್ಕೊಂದು ಕ್ಲಾರಿಟಿ ಬೇಕು. ನಾವು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ನಮಗ್ ನಾವು ಹಾಕೊಂಡಾಗನು ನಮ್ಮಲ್ಲಿ ಒಂದು ಕ್ಲಾರಿಟಿ ಬರಬೇಕು. ಇದು ಜರ್ನಲಿಂಗ್ ಕ್ಲಾರಿಟಿ ಪ್ರತಿಯೊಬ್ಬ ಸಾಧಕರಲ್ಲಿ ಇದು ಇಂಪಾರ್ಟೆಂಟ್. ಇವೆಲ್ಲ ಮಾಡ್ತಾ ಇದ್ದೀವಿ. ಇವೆಲ್ಲ ಮಾಡುವಾಗನೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 12ನೇ ಮಾರ್ಗ ಏನು ಅಂದ್ರ, ನೀವ್ ಏನೇ ಮಾಡಿದ್ರು ನಿಮಗ್ ಸಿನ್ಸಿಯಾರಿಟಿ, ಸೀರಿಯಸ್ನೆಸ್ ಇತ್ತಂದ್ರ ನೀವು ಯಾವ ಸಾಧನೆ ಮಾಡಬೇಕಂದ್ರು ಡೆಫಿನೆಟ್ಲಿ ಆ ಸಾಧನೆಯಲ್ಲಿ ಸಕ್ಸಸ್ ಅನ್ನು ನೋಡಿರ್ತೀರಿ. ಅವ್ರು ಸ್ಟೂಡೆಂಟ್ಸ್ ಆಗ್ಲಿ ಯಾರೇ ಆಗ್ಲಿನು, ಧ್ಯಾನ ಮಾರ್ಗದಲ್ಲಿ ಇರೋರಾಗ್ಲಿ ಯಾವುದೇ ಒಂದು ಮಾರ್ಗದಲ್ಲಿ ಇರ್ಬೇಕು ಇದ್ದವರು ಸಹಿತ ಅವರಲ್ಲಿ ಸಿನ್ಸಿಯಾರಿಟಿ, ಸೀರಿಯಸ್ನೆಸ್ ಎರಡೂ ಇತ್ತಂದ್ರ ಡೆಫಿನೆಟ್ಲಿ ಸಕ್ಸಸ್ ಅವ್ರದ್ದೆ. ಸಿನ್ಸಿಯಾರಿಟಿ ಇರ್ಬೇಕು. ಆಧ್ಯಾತ್ಮಿಕತೆ ಅನ್ನೋದು ಏನು ಅಂದ್ರೆ ಕೇವಲ ಜೀವಿಸೋದಲ್ಲ. ಆಧ್ಯಾತ್ಮಿಕ ಅನ್ನೋದು ಜೀವಿಸೋದಲ್ಲ. ನಮ್ಮನ್ನ ನಾವು ಮೋಸ ಮಾಡದೆ ಇರುವಾಗ ಅದೇ ಅಸಲಾದ ಆಧ್ಯಾತ್ಮಿಕತೆ. ನಮ್ಮನ್ನ ನಾವು ಮೋಸ ಮಾಡ್ಕೋಬಾರ್ದು. ಆತ್ಮ ವಂಚನೆ ಅಂತಾರಲ್ಲ, ಆ ತರ ನಮ್ಮನ್ನ ನಾವು ಮೋಸ ಮಾಡ್ಕೋಬಾರ್ದು. ನಮಗ್ ನಾವು ಸಿನ್ಸಿಯರ್ ಆಗಿರ್ಬೇಕು. ಏನೇ ಒಂದು ಕೆಲಸ ಮಾಡಿದ್ರು ಒಳಗಿಂದ ಯಾರೋ ಒಬ್ರು ನೋಡ್ತಾ ಇದ್ದಾರೆ ಅನ್ನೋ ಅರಿವಿರ್ಬೇಕು ನಮ್ಮಲ್ಲಿ. ಇವಾಗ ನಾವು ಧ್ಯಾನಿಗಳು ಏನ್ ಮಾಡ್ತೀವಂದ್ರ ಸಿನ್ಸಿಯಾರಿಟಿ. ಏನೋ ಒಂದು ನಮಗ್ ಬಹಳಷ್ಟು ಇವತ್ತಿನ ದಿನ ಶೆಡ್ಯೂಲ್ ನಲ್ಲಿ ಬಹಳ ವರ್ಕ್ ಇದೆ, ಧ್ಯಾನ ಮಾಡಿಕೆ ಆಗ್ತಾ ಇಲ್ಲ ಅನ್ನುವಾಗ ಅಟ್ಲೀಸ್ಟ್ 24 ಗಂಟೆಯಲ್ಲಿ 10 ಮಿನಿಟ್ಸ್ ಟೈಮ್ ಸಿಕ್ಕೇ ಸಿಗುತ್ತೆ. ಅಟ್ಲೀಸ್ಟ್ 10 minutes. ಆ 10 minutes ಆಫ್ ಟೈಮ್ ಅನ್ನ ನೀವು ಅದನ್ನು ಧ್ಯಾನಕ್ಕೆ ಇಟ್ರ ಎಸ್ ಸಿನ್ಸಿಯಾರಿಟಿ ಆಗಿ ನೀನು ಇದೀಯಂತ ಅರ್ಥ. ಕೆಲವೊಬ್ಬರಲ್ಲಿ ಸೀರಿಯಸ್ನೆಸ್ ಇರಲ್ಲ. ಇರ್ಲಿ ಬಿಡ್ರಿ ಆಮೇಲೆ ನೋಡ್ಕೊಳ್ಳೋಣ, ಟೇಕ್ ಇಟ್ ಈಸಿ ಆಗಿ ತಗೊಂಡ್ಬಿಡ್ತಾರೆ. ಯಾವಾಗ ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಬಹಳ ಕಷ್ಟ. ಸಾಧಕರಿಗೆ ಸಿನ್ಸಿಯಾರಿಟಿ, ಸೀರಿಯಸ್ನೆಸ್ ಅದ್ಭುತವಾಗಿ ಅವರಿಗೆ ಹೆಲ್ಪ್ ಆಗುತ್ತೆ ಮಾಸ್ಟರ್ಸ್. ಇವಾಗ ನಾವು ತಿಳ್ಕೊಂಡಿದೀವಿ ಸಾಧಕರು ಏನೇನ್ ಮಾಡ್ಬೇಕಂದ್ರೆ ಈ 12 ಮಾರ್ಗಗಳಿಂದ ನಾವು
ಏನೇ ಒಂದು ಸಾಧನೆ ಮಾಡ್ಬೇಕಂದ್ರೂ ಈಸಿಯಾಗಿ ಪರಿಣಿತಿಯನ್ನು ನಾವು ಹೊಂದಬಹುದು. ಇದು ನಾನು ಮೆಡಿಟೇಷನ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಸೀನಿಯರ್ ಮಾಸ್ಟರ್ಸ್ ಕಡೆಯಿಂದ ಪ್ರಾಕ್ಟಿಕಲ್ ಆಗಿ ಈ ಜ್ಞಾನವನ್ನು ನಾನು ರಿಸೀವ್ ಮಾಡ್ಕೊಂಡಿದ್ದೆ ಮಾಸ್ಟರ್ಸ್. ಈ ಜ್ಞಾನ, ಇದರಲ್ಲಿ ನನಗಿಷ್ಟವಾದ ಪಾಯಿಂಟ್ ಏನಪ್ಪಾ ಅಂದ್ರ ಸಾಕ್ಷಿ ತತ್ವ ಬಹಳಷ್ಟು ಹೆಲ್ಪ್ ಆಗುತ್ತೆ ಮಾಸ್ಟರ್ಸ್. ಈ ಸಾಕ್ಷಿ ತತ್ವವನ್ನು ನಾವು ಪ್ರತಿದಿನ ಅಟ್ಲೀಸ್ಟ್ 1 hour, ಅಟ್ಲೀಸ್ಟ್ 1 ತಾಸಾದ್ರೂ ನಾವು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅವೇರ್ನೆಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಪ್ರತಿಯೊಂದಕ್ಕೂ ಮೂಲ ಏನಪ್ಪಾ ಅಂದ್ರೆ ಯಾವಾಗ ನಮ್ಮ ಅವೇರ್ನೆಸ್ ಲೆವೆಲ್ಸ್ ಇನ್ಕ್ರೀಸ್ ಆಗಿರ್ತಾವೋ ಅವಾಗೆ ನಾವು ಅಸಲಾಗಿ ಜೀವನವನ್ನು ಜೀವಿಸ್ತಾ ಇದೀವಿ ಅಂತ ಅರ್ಥ. ಇಲ್ಲ ಅಂದ್ರೆ ಒಂದು ಡೆಡ್ ಬಾಡಿ ತರನೇ ಇದೀವಿ ನಾವು. ಸುಮ್ನೆ ನಾವೇನೋ ಒಂದು ಗೊಂಬಿಗಳ ತರ ಯಾರೋ ಇನ್ನೊಬ್ರು ನಮ್ಮನ್ನ ಆಡ್ತಾ ಇದೀವಿ ಅಷ್ಟೇ. ಕಂಪ್ಲೀಟ್ ಮನಸ್ಸಿನ ಕಡೆ ನಾವು ಟ್ರಾಪ್ ಆಗ್ಬಿಟ್ಟಿರ್ತೇವೆ. ಸೊ ಈ ಅವೇರ್ನೆಸ್ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ನಾವು ಮಾಡುವ ಸ್ಥಿತಿನಿಂದ ಗಮನಿಸುವ ಸ್ಥಿತಿಗೆ ಬರಬೇಕು. ಇದು ಅಟ್ ಲಾಸ್ಟ್ ಸಮ್ಮರಿ ಆಫ್ ದಿಸ್ ಕ್ಲಾಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.